ಇಡನ್ಸ್ ನ್ಯೂಸಿಗೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. ಮೊದಲಿಗೆ ಇವತ್ತು ವಿಜಯನಗರದ ಒಂದು ಕರ್ಮಕಾಂಡ, ಅಂಗನವಾಡಿನಲ್ಲಿ ಇರುವಂತಹ ಅವಾಂತರದ ಬಗ್ಗೆ ಸುದ್ದಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ, ಒಂದು ಬ್ರೇಕಿಂಗ್ ಪ್ಲೇಟ್ ನ ಮೂಲಕ ನಿಮ್ಗೆ ಆ ಸುದ್ದಿಯನ್ನು ತಿಳಿಸ್ತೇನೆ. ಅಂಗನವಾಡಿ ಕೇಂದ್ರಗಳಲ್ಲಿ ಅವಾಂತರ, ಇದು ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಬಸರಗೋಡ ತಾಂಡಾದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಬಿದ್ದಿದೆ. ತಿಪ್ಪಗುಂಡಿ ಶಿಥಿಲ ಕಟ್ಟಡದಿಂದ ಪೋಷಕರಿಗೆ ಆತಂಕ ಉಂಟಾಗಿದೆ. ತಿಪ್ಪೇಗುಂಡಿ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳನ್ನು ನೋಡಿದಂತಹ ಪೋಷಕರಿಗೆ ಆತಂಕ ಶುರುವಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಶಾಸಕರ ಮೌನ ಯಾಕೆ ಅದು ಇವಾಗ ಕೇಳಿ ಬರ್ತಾ ಇದೆ. ಇಡೆನ್ಸ್ ನ್ಯೂಸ್ ನಿಂದ ಪರಿಹಾರಕ್ಕಾಗಿ ಆಗ್ರಹ ವ್ಯಕ್ತವಾಗಿದೆ. ಇಡೆನ್ಸ್ ನ್ಯೂಸ್ ನ ವರದಿಗಾರರಿಗೆ ಕರೆ ಮಾಡಿ ನಮ್ಮ ಸ್ಥಿತಿ ನೋಡಿ ಬನ್ನಿ ಅಂತ ಹೇಳಿಕೊಂಡಿದ್ದಾರೆ ಅಲ್ಲಿಯ ಜನ. ಅಂಗನವಾಡಿ ಕೇಂದ್ರಗಳಲ್ಲಿ ಅವಾಂತರ ಇದೆ. ಎಸ್, ಕಾಸರಗೋಡು ತಾಂಡಾದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಬಂದಿರುವಂತಹದ್ದು. ತಿಪ್ಪೇಗುಂಡಿ ಶಿಥಿಲ ಕಟ್ಟಡದಿಂದ ಪೋಷಕರಿಗೆ ಆತಂಕ ಉಂಟಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಶಾಸಕರ ಮೌನ ಏಕೆ ಅನ್ನುವಂತಹ ಆಕ್ರೋಶ ಸ್ಥಳೀಯ ಜನರಲ್ಲಿ ವ್ಯಕ್ತವಾಗ್ತಾ ಇದ್ದು, ಇಡೆನ್ಸ್ ನ್ಯೂಸ್ ನಿಂದ ಪರಿಹಾರಕ್ಕಾಗಿ ಆಗ್ರಹ ಕೇಳಿ ಬಂದಿರುವಂತಹದ್ದು. ನೀವು ನೋಡ್ತಾ ಇರಬಹುದು, ವಿಜುವಲ್ಸ್ ನಲ್ಲಿ ತೋರಿಸ್ತಾ ಇದ್ದೇವೆ ನಾವು ಶಿಥಿಲಗೊಂಡಂತಹ ಅಂಗನವಾಡಿ ಕಟ್ಟಡವನ್ನ. ಹೇಗಿದೆ ನೋಡಿ ಅಲ್ಲಿಯ ಸ್ಥಿತಿ. ಬಸರಗೋಡು ತಾಂಡ, ವಿಜಯನಗರ ಜಿಲ್ಲೆ ಬಸರಗೋಡು ತಾಂಡ ಇದು. ತಿಪ್ಪೇಗುಂಡಿ ಶಿಥಿಲ ಕಟ್ಟಡದಿಂದ ಪೋಷಕರಿಗೆ ಆತಂಕ ಉಂಟಾಗಿರುವಂತಹದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಸಕರ ಮೌನ ಏಕೆ ಎನ್ನುವ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕರಿನೆರಳು ಇದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಸರಗೋಡು ತಾಂಡಾದಲ್ಲಿ ಇರುವಂತಹ ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆ ತಲುಪಿದ್ದು ಮಕ್ಕಳ ಭವಿಷ್ಯದ ಮೇಲೆ ಕರಿನೆರಳು ಮೂಡಿದಂತಾಗಿದೆ. ಇಲ್ಲಿನ 2 ಅಂಗನವಾಡಿ ಕೇಂದ್ರಗಳು ದುರಸ್ತಿಗೆ ತಲುಪಿದ್ದು ಯಾವಾಗ ಬೇಕಿದ್ದರೂ ಮಕ್ಕಳ ಮೇಲೆ ಅಪಾಯ ತಂದೊಡ್ಡುವಂತಹ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಮತ್ತು ಅಂಗನವಾಡಿ ಶಿಕ್ಷಕಿಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಅಲ್ಲಿಯ ಸ್ಥಿತಿ ನೋಡಿ, ಮೇಲ್ಛಾವಣಿ ಹೇಗಿದೆ ಅನ್ನೋದನ್ನ ಮೊದಲಿಗೆ ನೋಡಿ. ಏನಿದು ಅಂತ ಕಣ್ ಕಾಣಿಸಲ್ವೇನೋ? ತಮ್ಮ ಮಕ್ಕಳು ಅಲ್ಲೇನಾದ್ರು ಓದ್ತಾ ಇದ್ದಿದ್ರೆ ಹೀಗೆ ನಡ್ಕೋತಾ ಇದ್ರ ಅಲ್ಲಿ ಅಧಿಕಾರಿಗಳು? ಅಲ್ಲಿ ನೋಡಿ, ಮೇಲ್ಛಾವಣಿಯ ಗಾರೆ ಚಕ್ಕೆಗಳು ಬಿದ್ದಿರುವಂತಹದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಿದು ಅಂತ ಸ್ವಲ್ಪನಾದ್ರೂ ಹೆದರಿಕೆ ಬೇಡವಾ? ಸ್ವಲ್ಪ ಆದ್ರೂ ಆ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಆಗಬಹುದು ಅನ್ನುವಂತಹ ಒಂದು ಕಾಳಜಿ ಬೇಡವಾ? ಯಾಕೆ ಈ ತರ ಆಗ್ತಾ ಇದೆ? ಯಾಕೆ ಈ ರೀತಿ ಆಗ್ತಾ ಇದೆ? ಇದನ್ನ ಕೇಳೋರು ಯಾರು ಇಲ್ವಾ? ಕೇಂದ್ರಗಳ ಮುಂದೆ ಕಸದ ರಾಶಿಗಳು ಬಿದ್ದಿದ್ದು ಇಂದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮಾರಕವಾಗಿದೆ. ಇದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮಾರಕವಾಗಿದೆ. ಇದು ಹಿಂಗೆ ಆಗ್ಕೂಡ್ದು. ಇದು ತಪ್ಪಿದೆ. ಈ ರೀತಿ ಮಾಡುವಂತಹದ್ದು ಸರಿಯಲ್ಲ. ಕೇಂದ್ರಗಳ ದುರಸ್ತಿಯಿಂದಾಗಿ ಮಕ್ಕಳು ಶಾಲೆಗೆ ಹೋಗಲು ಪೋಷಕರು ಹಿಂದೇಟು, ಅಂದ್ರೆ ಪೋಷಕರು ಶಾಲೆಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅಂಗನವಾಡಿಗೆ ಕಳಿಸ್ಲಿಕ್ಕೆ, ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಭಯ ಪಡ್ತಾ ಇರುವಂತಹದ್ದು ಬಸರಗೋಡು ತಾಂಡಾ ಗ್ರಾಮದಲ್ಲಿ ಕಂಡು ಬರ್ತಾ ಇದೆ. ಈ ಸಮಸ್ಯೆಯನ್ನ ಆಲಿಸಿದ ಇಡೆನ್ಸ್ ನ್ಯೂಸ್ ಸುದ್ದಿವಾಹಿನಿಯು ಮಕ್ಕಳಿಗಾಗಿ ಸೂಕ್ತ ಶಿಕ್ಷಣ ಸೌಲಭ್ಯವನ್ನು ಒದಗಿಸುವಂತೆ ಮನವಿ ಮಾಡ್ತಾ ಇದೆ. ಇದು ನಮ್ಮ ಕಳಕಳಿಯ ಮನವಿ. ಅಲ್ಲದೆ ಸಮಸ್ಯೆಗೆ ಕೂಡಲೇ ಪರಿಹಾರವನ್ನ ಒದಗಿಸದೇ ಇದ್ರೆ ಸುದ್ದಿಗಳನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾರ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ವೇಳೆಯಲ್ಲಿ ಕೊಡ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಹೆಸಿಟೇಷನ್ ಇಲ್ಲ ನಮ್ಮಲ್ಲಿ. ನಮಗೆ ಈ ಪ್ರಾಬ್ಲಮ್ ಏನಿದೆಯಲ್ಲ ಇದು ಸಾಲ್ವ್ ಆಗ್ಬೇಕು. ಅಂಗನವಾಡಿ ಕೇಂದ್ರಗಳ ದುರಸ್ತಿಯ ಬಗ್ಗೆ ಶಿಕ್ಷಕಿಯರು
ಹಲವು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಪತ್ರ ಕೂಡ ಬರೆದಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವಂತಹ ಮಾಹಿತಿ ಈಡೆನ್ಸ್ ನ್ಯೂಸ್ಗೆ ಲಭ್ಯ ಆಗಿದೆ. ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸ್ಥಳೀಯ ಶಾಸಕರು ಸಹ ಈ ಬಗ್ಗೆ ಗಮನ ಹರಿಸದೇ ಇರುವಂತಹದ್ದು, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಸಮಸ್ಯೆಗೆ ಪರಿಹಾರ ಒದಗಿಸದೇ ಇದ್ರೆ ಸುದ್ದಿವಾಹಿನಿ ಹೆಚ್ಚಿನ ಮಟ್ಟದಲ್ಲಿ ವರದಿ ಮಾಡುವುದಾಗಿ ನಮ್ಮ ಎಡಿಟೋರಿಯಲ್ ಕಮಿಟಿ ಹೇಳ್ತಾ ಇದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಅಂಗನವಾಡಿ ಕೇಂದ್ರಗಳ ದುಸ್ಥಿತಿಯ ಕಾರ್ಯವನ್ನ ಕೈಗೊಳ್ಳಬೇಕು, ಸರಿ ಮಾಡಬೇಕದನ್ನ, ಮಕ್ಕಳಿಗೆ ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಟಿಒಪಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಸರಗೋಡ್ ತಾಂಡದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಅವಾಂತರ ಇದು ನೀವು ನೋಡ್ತಾ ಇದ್ದೀರಾ. ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4-5 ಸತಿ. ಮಳೆ ಬಂತಂದ್ರೆ ಈಗೆಲ್ಲ ನೀರು ಸೋರುತ್ತೆ, ನೀರು ಸೋರುತ್ತೆ, ಇಲ್ಲೆಲ್ಲ ನೀರು ಸೋರುತ್ತಾ? ನೀರು ಸೋರುತ್ತಿದ್ದು ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಕೊಟ್ಟಿರೋದು ಇದು. ಅದಕ್ಕೆ ನಾವು ಈ ಕಡೆಗೆ ನೀರು ಲೀಕ್ ಆಗುತ್ತೆ. ಇಲ್ಲ ಮಾಡಿ ಬಿಡು, ಹಳೆ ಬಿಡೋದನ್ನ ಅದನ್ನ ಮಾಡಿ ಸುರಿಜರ್ ಮೆಸೇಜ್. ಇದು ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ನೋಡಿ ಉದುರು ಬಿಟ್ರೆ ನಾಳೆ ಮಕ್ಕಳಿಗೆಲ್ಲ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗಿ ಎಲ್ಲ ಸಮಸ್ಯೆ ಆಗ್ತಿದ್ವಿ. ಎಲ್ಲರಿಗೂ ವರದಿ ಮಾಡಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಎಲ್ಲ ಮುಗಿದು ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ಪದೇ ನೀರು ಲೀಕ್ ಆಗೋದಕ್ಕೆಲ್ಲ ಒಂದ್ ಸೈಡ್ ಕೊಟ್ಟಿದ್ದಾರೆ. ಎಲ್ಲ ಹಳೆ ಬಿಲ್ಡಿಂಗ್ ಸರ್ ಇದು. ಇದು ಪ್ರೈಮರಿ ಸ್ಕೂಲ್ ಇದು ನಮ್ದು. ಪ್ರೈಮರಿ ಸ್ಕೂಲ್ ಇದೆ, ಅಲ್ಲಿ ಶಿಫ್ಟ್ ಆದ್ರು. ಇದು ಅಲ್ಲಿ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4-5 ಸತಿ. ಮಳೆ ಬಂತಂದ್ರೆ ಈಗೆಲ್ಲ ನೀರು ಸೋರುತ್ತೆ, ನೀರು ಸೋರುತ್ತೆ, ಇಲ್ಲೆಲ್ಲ ನೀರು ಸೋರುತ್ತಾ? ನೀರು ಸೋರುತ್ತಿದ್ದು ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಕೊಟ್ಟಿರೋದು ಇದು. ಅದಕ್ಕೆ ನಾವು ಈ ಕಡೆಗೆ ನೀರು ಲೀಕ್ ಆಗುತ್ತೆ. ಅದರಲ್ಲಿ ಇದು ಮಾಡ್ಬೋದು. ಅದನ್ನ
ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಡೋರ್ ಎಲ್ಲ ಮುಗಿದ್ವು, ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ಪದೇ ನೀರು ಲೀಕ್ ಆಗೋದಕ್ಕೆಲ್ಲ ಒಂದು ಸೈಡ್ ಕೊಟ್ಟಿದ್ದಾರೆ. ಎಲ್ಲ ಹಳೆ ಬಿಲ್ಡಿಂಗ್ ಸರ್ ಇದು. ಇದು ಪ್ರೈಮರಿ ಸ್ಕೂಲ್ ಇದು ನಮ್ದು. ಪ್ರೈಮರಿ ಸ್ಕೂಲ್ ಇದೆ ಅಲ್ಲಿ ಶಿಫ್ಟ್ ಆದ್ರು. ಇದು ಅಲ್ಲಿ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ತಾವು ನೋಡ್ತಾ ಇರ್ತಕ್ಕಂಥ ಶಿಥಿಲಾವಸ್ಥೆಯ ಅಂಗನವಾಡಿ ಕಟ್ಟಡದ ಅಂಗನವಾಡಿ 1ನೇ ಕೇಂದ್ರದ ಬಸಲ್ಗೋಡ್ ತಾಂಡದ ಟೀಚರ್ ಧರ್ಮವ್ವ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಬಸರ್ಗೋಡ್ ಅಂಗನವಾಡಿಯ ದುಸ್ಥಿತಿಯನ್ನು ನಾವು ನಿಮಗೆ ಪ್ರಸಾರದಲ್ಲಿ ತೋರಿಸ್ತಾ ಇದ್ದೇವೆ. ಬನ್ನಿ, ಸ್ವತಃ ಅಲ್ಲಿಯ ಶಿಕ್ಷಕರ ಜೊತೆ ನಾವು ಮಾತನಾಡೋಣ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್, ಮೊದಲಿಗೆ ತಮ್ಮ ಹೆಸರು? ಧರ್ಮವ್ವ ಅಂತ ಗೊತ್ತಾಯ್ತು. ಸರ್ ನನ್ನ ಹೆಸರು ಧರ್ಮ ಅಂತ, ನಾನು ಬಸರಕೋಡ್ ತಾಂಡದಲ್ಲಿ ಅಂಗನವಾಡಿ ಟೀಚರ್ ಸರ್. ನಾನು ಗ್ರೇಟ್. ಸುಮಾರು ನಾನು ಈ ಕೆಲಸ ಬಂದ್ಬಿಟ್ಟು ನಾನು 7 ವರ್ಷ ಸರ್ ಈಗ ಸರ್ವಿಸ್ ಇರೋದು ನನಗೆ. ಇಲ್ಲಿ ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಮಕ್ಕಳು ಸುಮಾರು 30 ಮೇಲ್ಪಟ್ಟು ಬರ್ತಾರೆ ಸರ್ ದಿನನಿತ್ಯ. ಓಕೆ ಸರ್, ಮಕ್ಕಳು ಬರೋದು ತುಂಬಾ ತೊಂದರೆ ಆಗಿದೆ ಸರ್. ನಮಗೆ ಮಳೆ ಬಂದು ಅಂಗನವಾಡಿ ಎಲ್ಲ ಶಿಥಿಲಗೊಂಡಿದೆ. ಮಳೆ ಬಂದು ಸೋರುತ್ತೆ. ರೇಷನ್ ಬಂದ್ರೆ ನಮಗೆ ನಿಲ್ಸ್ಕೊಳ್ಳೋಕೆ ಜಾಗನೇ ಇಲ್ಲ. 10 ರಿಂದ 15 ಮಕ್ಕಳು ಕುಳಿಸ್ಕೊಳ್ಳೋಕೆ ಜಾಗನೇ ಆಗಲ್ಲ ಸರ್. ಅಷ್ಟು ಮಳೆ ಬಂದು ಎಲ್ಲ ತುಂಬಿಕೊಳ್ಳುತ್ತೆ. ನಮ್ಮ ಸಹಾಯಕಿ ಬಂದು ಅದನ್ನ ನೀರೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಒಂದು 3-4 ತಾಸು ಅವರು ಸಾಕಾಗ್ಬಿಡ್ತಾರೆ ಸರ್. ಅವ್ರಿಗೆ ತುಂಬಾ ಸಮಸ್ಯೆ ಇದೆ ಸರ್ ಶಾಲೆಯದು. ನಿಮ್ಮ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಷಯವನ್ನ ತಿಳಿಸಿದ್ದೀರಾ? ಪತ್ರ ವ್ಯವಹಾರಗಳೇನಾದ್ರು ಆಗಿದೆಯಾ? ಹಾ ಸರ್, ತುಂಬಾ ಸರಿ ಆಗಿದೆ ಸರ್. ನಾವು ಲಿಖಿತ ರೂಪದಲ್ಲೇನೋ ಕೊಟ್ಟಿದೀವಿ, ಹೇಳಿದೀವಿ ಸರ್. ಗ್ರಾಮ ಪಂಚಾಯತಿ ಮೆಂಬರಿಗೆ ಕೂಡ ಕರೆಸ್ಬಿಟ್ಟು ಅವರೆಲ್ಲ ದಿನನಿತ್ಯ ನೋಡ್ತಿರ್ತಾರೆ ಸರ್. ಮಕ್ಕಳು ತಕೊಂಡ್ಬಂದು ಆದ್ರೂ ಏನೋ ಅವರು ತಲೆ ಕೆಡಿಸ್ಕೊಳಲ್ಲ ಸರ್. ಯಾಕೆ ತಲೆ ಕೆಡಿಸ್ಕೊಳ್ಳಲ್ಲ? ಅವ್ರ ಸರ್ಕಾರದಿಂದ ಸಂಬಳ ಕೊಡ್ತಾ ಇರುವಂತಹದ್ದೇ ಈ ರೀತಿಯಾದಂತಹ ಮೇಲ್ವಿಚಾರಣೆ ಮಾಡ್ಲಿಕ್ಕಲ್ವಾ? ಎಷ್ಟು ವರ್ಷಗಳಿಂದ ನಿಮ್ಮ ಅಂಗನವಾಡಿ ಸ್ಥಿತಿ ಈ ತರ ಇದೆ ಮೇಡಮ್, ಹೇಳ್ಬೋದಾ? ಸರ್ ಸುಮಾರು 7-8 ವರ್ಷದಿಂದ ಸರ್. ನನ್ನ ಈ ವೃತ್ತಿಗೆ ಬಂದೆ 2016 ಸರ್. ಬಂದು ಫಸ್ಟಿಗೆ ನಮ್ಮ ಅಂಗನವಾಡಿ ಚೆನ್ನಾಗೇ ಇತ್ತು ಸರ್. ಇನ್ನೊಂದು ಶಾಂಕ್ಷನ್ ಆಗಿದೆ ಅಂದ್ಬಿಟ್ಟು ಸಡನ್ ಆಗಿ ಪ್ರೈಮರಿ ಸರ್ಕಾರಿ ಶಾಲೆಯಲ್ಲೇ ನಡೀತಿರೋದು ನಮ್ ಈಗ ಅಂಗನವಾಡಿ. ಅದನ್ನು ಶಿಫ್ಟ್ ಮಾಡಿದಾಗ ಶಾಲೆ ಆಲ್ರೆಡಿ ದುರಸ್ತಿಯಲ್ಲಿ ಇತ್ತು ಸರ್. ಅದ್ರಲ್ಲೇ ನಾವು ಈಗ 7 ವರ್ಷದಿಂದ ಅದರಲ್ಲೇ ನಡೆಸ್ತಿದ್ದೀವಿ ಸರ್. ಓಕೆ, ಅಂದ್ರೆ 7 years ಇಂದ ತಾವು ಸತತವಾಗಿ ಮೇಲಧಿಕಾರಿಗಳಿಗೆ ಹೇಳ್ತಾ ಬರ್ತಾ ಇದ್ದೀರಾ, ದುರಸ್ತಿ ಆಗಿದೆ ಸರಿ ಮಾಡಿಸ್ಕೊಡಿ, ದುರಸ್ತಿ ಆಗಿದೆ ಸರಿ ಮಾಡ್ಕೊಡಿ ಅಂತ. ಆದ್ರೆ ಯಾರು ಮಾಡ್ತಾ ಇಲ್ಲ. ಇಲ್ಲ ಸರ್, ಇಲ್ಲ. ದಯವಿಟ್ಟು ಅಧಿಕಾರಿ ಹೆಸರು ಹೇಳ್ಬೋದಾ ಮೇಡಮ್ ತಾವು? ಸರ್ ನಾವು ತುಂಬಾ ಸರಿ PDO ಸರಿಗೆ ಹೇಳಿದ್ದೀವಿ, ಇಲ್ಲಿ ಗ್ರಾಮ ಸಭೆ ಇದ್ದಾಗನು ಹೇಳಿದ್ದೀವಿ, ಮತ್ತೆ ನಮ್ಮ ಅಧಿಕಾರಿಗಳಾದ ನಮ್ಮ ಇಲಾಖೆ ಕಡೆಯಿಂದನೂ ನಾವು ಬಹಳಷ್ಟು ಸರಿ ನಾವು ಗಮನಕ್ಕೆ ತಂದಿದ್ದೀವಿ ಸರ್. ನಮ್ಮ ಶಾಲೆ ಈ ತರ ಇದೆ ಅಂತ ಎಷ್ಟೋ ಸರಿ ನಾವು ಫೋಟೋ ತೆಗೆದು ಹಾಕಿವಿ ಸರ್. ನಮ್ಮ ಮೇಲ್ವಿಚಾರಿಕೆ ಅವರಿಗೂ ನಾವು ಇಲ್ಲಿ ಪ್ರೆಸೆಂಟ್ ಏನ್ ನಡೀತಿರೋದು, ಮಳೆ ಬಂದು ಸೋರ್ತಿರೋದನ್ನ ಕೂಡ ತುಂಬಾ ಸರಿ ಫೋಟೋ ಹಾಕಿದೀವಿ ಸರ್. ಇದೆ ಮಕ್ಕಳು ಬರ್ತಾ ಇಲ್ಲ. ಯಾವ್ಯಾವ ಅಧಿಕಾರಿಯನ್ನ ತಾವು ಕಾಂಟ್ಯಾಕ್ಟ್ ಮಾಡಿದಿರಿ ಅಂತ ಹೇಳ್ಬೋದಾ ಮೇಡಮ್? ನಿಮ್ ಮೇಲಧಿಕಾರಿ ಯಾರು ಮೊದಲಿಗೆ ಬರುವಂತವ್ರು? ನಮ್ಮ CDPO ಸರ್ ಅವರು, ಆಮೇಲೆ CDPO, ಆಮೇಲೆ ಮೇಲ್ವಿಚಾರಕಿ ಅವರು. ನಾವು ಗಮನಕ್ಕೆ ತರೋದೇ ಮೇಲ್ವಿಚಾರಕಿ ಅವರು ಸರ್. ಫಸ್ಟ್ ಅವ್ರಿಗೆ ಹೇಳ್ಬಿಟ್ಟು ನಾವು ಮೇಡಮ್ ಅವರು ಸರಿಗೆಲ್ಲ ಹೇಳ್ತಾರೆ ಸರ್. ಅವ್ರ ಹೆಸರು ಮೇಡಮ್? ಅವ್ರ ಹೆಸರು ಲಲಿತಾ ಮೇಡಮ್ ಅಂತ ಈಗ ಪ್ರೆಸೆಂಟ್ ಇರೋದು. ಅವ್ರು ರೀಸೆಂಟ್ ಈಗ ಒಂದ್ 15 ದಿನ ಆಯ್ತು ಸರ್ ಬಂದು. ಫಸ್ಟಿಗೆಲ್ಲ ಬೇರೆಯವ್ರು ಇದ್ರು, ಧರ್ಮವ್ವ ಮೇಡಮ್ ಅಂತ. ಅವ್ರಿಗೆ ತುಂಬಾ ಸರಿ ಹೇಳಿದೀವಿ ಸರ್ ನಾವು. ಅವರು ಇಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಲಿಖಿತವಾಗಿ ಏನಾದ್ರು ಬರ್ದ್ ಕೊಡಿ ಅಂದಾಗ ಅದನ್ನು ಎಷ್ಟೋ ಸರಿ ಆಗಿದೆ ಸರ್. ಅವ್ರಿಗೆ ತುಂಬಾ ಸಮಸ್ಯೆ ಇದೆ ಸರ್. ಏನೋ ನಡಿಬೇಕು, ನಡೆಸ್ತಿದೀವಿ ಅಷ್ಟೇ ಸರ್. ಆದ್ರೆ ಎಲ್ಲದಕ್ಕಿಂತ ಮೋಸ ಆಗ್ತಿರೋದು ಮಕ್ಕಳಿಗೆ ಸರ್. ನಮಗೆ ಹೊರಗಡೆ ಬೆಳಿಗ್ಗೆ ಮನೆಯಿಂದ ಬಂದ್ರೆ ಹೊರಗಡೆ ಹೋಗ್ಬೇಕಂದ್ರೆ ಒಳ್ಳೆ ಶೌಚಾಲಯ ಇಲ್ಲ ಸರ್, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಾದ್ರೂ ಒಂದ್ ಕೊಡ ನೀರ್ ತರ್ಬೇಕಂದ್ರೆ ಅರ್ಧ ಕಿಲೋಮೀಟರ್ ಹೋಗಿ ಸಹಾಯಕಿ ತರಬೇಕು ಸರ್.
ಏನೇನ್ ವ್ಯವಸ್ಥೆ ಇಲ್ಲ ಸರ್ ನಮ್ಗೆ. ಹ್ಮ್ 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 ಈ ಗ್ರಾಮಸ್ಥರಿಗೆ ಹೇಳಿದ್ರೆ ನಾವೇನ್ ಮಾಡೋಣ ಅಂತ ಹೇಳ್ತಾರೆ ಸರ್ ಅವರು. ಇನ್ನೊಂದು ಮೇನ್ ಸರ್, ಇಲ್ಲಿ ನಿವೇಶನ ಕೊಡ್ತಾ ಇಲ್ಲ ಸರ್. ನಮ್ಮ ಅಂಗನವಾಡಿಗೆ ಆಲ್ರೆಡಿ 3-4 ಸರಿ ಶಾಂಕ್ಷನ್ ಆಗಿದೆ. ಹ್ಮ್ ಗ್ರಾಮಸ್ಥರು ಜಾಗ ಕೊಡ್ತಾ ಇಲ್ಲ ಸರ್. 2 ಅಂಗನವಾಡಿ ಪ್ರೈಮರಿ ಶಾಲೆಯಲ್ಲೇ ನಡೀತಿದೆ ಸರ್. ಹ್ಮ್ 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 ಮುಂದೆ ಒಳ್ಳೆ ವಾತಾವರಣ ಇಲ್ಲ ಸರ್. ಎಲ್ಲ ತಿಪ್ಪೆಗಳು, ಶೌಚಾಲಯ ಅಂತೂ ನೋಡಕ್ಕೆ ಆಗಲ್ಲ, ಅಷ್ಟು ಇದು ಇದೆ ಸರ್. ಸಮಸ್ಯೆ ಬಹಳ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ಯಾರು ಕೂಡ ತಮ್ಮ ಸಹಾಯಕ್ಕೆ ಬಂದಿಲ್ವಾ? ಲೈಕ್ ಇವಾಗ ಶಾಲೆಗಳಿಗಾಯ್ತು ಅಂತ ಹೇಳಿದ್ರೆ ಯಾರೋ ಬರ್ತಾರಲ್ಲ, ಏನಂತಾರ ಅವರನ್ನ, ಅಧ್ಯಕ್ಷರು? ಹಾ ಸರ್, ಅವ್ರು ಬರ್ತಾರೆ ಸರ್, ಗಮನಿಸ್ತಾರೆ ಹೀಗಿದೆ ಅಂತ. ಅವರು ಗ್ರಾಮ ಪಂಚಾಯತಿ ಮೆಂಬರ್ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತಾರೆ. ಅವ್ರು ಬರ್ತಾರೆ, ನೋಡ್ತಾರೆ. ಅವರು ತುಂಬಾ ಸರಿ ಪ್ರಯತ್ನ ಮಾಡಿದಾರೆ ಸರ್, ಏನಾದ್ರು ಒಂದ್ ಮಾಡೋಣ ಅಂತ. ಗ್ರಾಮಸ್ಥರಲ್ಲಿ ಅವರು ಸಭೆ ಕೂತ್ಕೊಂಡು ಚರ್ಚೆನೂ ಮಾಡಿದ್ದಾರೆ. ಆದ್ರೆ ಏನು ಉಪಯೋಗ ಇಲ್ಲ ಸರ್. ಇದು ತುಂಬಾ ವರ್ಷ, 3-4 ವರ್ಷದಿಂದ ಅದು ನಡೀತಾನೆ ಇದೆ ಸರ್. ಅದನ್ನ ಯಾರು ಕೇಳ್ತಾರೆ ಸರ್, ಬಂದು ಸುಮ್ಮನೆ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಸರ್, ಅಷ್ಟೇ. ಓಹೋ, ಯಾಕೆ ಈ ರೀತಿ ಆಗ್ತಾ ಇದೆ? ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಾವು ಮಾತನಾಡಿರುವಂತಹ ಯಾವುದಾದ್ರೂ ಪತ್ರವನ್ನ ತಾವು ನಮ್ಮ ವರದಿಗಾರಗಳಿಗೆ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್, ಇಲ್ಲ. ಅದು ಇಲಾಖಾ ಕಡತಕ್ಕೆ ಹೋಗ್ತದೆ, ಆ ರೀತಿ ಕೊಡ್ಲಿಕ್ಕೆ ಬರಲ್ಲ ಅಲ್ಲ? ಹೌದು ಸರ್. ಎಸ್ ಮೇಡಮ್, ಇವಾಗ ರೀಸೆಂಟ್ ಆಗಿ ತಾವು ಎಷ್ಟು ತಿಂಗಳ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ ತಮ್ಮ ಮೇಲಧಿಕಾರಿ ಜೊತೆ? ಇಲ್ಲ ಸರ್, ಇದ್ರ ಹಿಂದೆ ನಮ್ಮ ಮೇಡಮ್ ಅವ್ರು ಇದ್ರು. ಅವ್ರಿಗೆ ಈಗ 3-4 ತಿಂಗಳಿಂದ ಸತತವಾಗಿ ಮಳೆ ಬರ್ತಿದೆ ಸರ್. ಹಾಗಾಗಿ ತುಂಬಾ ಸೋರ್ತಿದೆ. ನಾವು ದಿನನಿತ್ಯ ಫೋಟೋ ಹಾಕ್ತಿವಿ ಸರ್. ನಮ್ಮ ಅಂಗನವಾಡಿ ಸೋರ್ತಿದೆ ಮೇಡಮ್. ನಮಗೆ ಮಕ್ಳಿಗೆ ಕೂಡಕ್ ಆಗ್ತಿಲ್ಲ, ಅವ್ರಿಗೇನು ಹೇಳಕ್ ಆಗ್ತಿಲ್ಲ. ಮಕ್ಕಳನ್ನ ಸ್ವಲ್ಪ ಬೇಗ ಕಳ್ಸ್ಬಿಡ್ತೀವಿ ಮಳೆ ಬರೋದ್ರಿಂದ. ಸ್ವಲ್ಪ ಏನಾದ್ರು ಅವ್ರಿಗೆ ಫೋಟೋ ಹಾಕ್ತಿವಿ, ಅವರು ಸ್ವಲ್ಪ ತಲೆ ಕೆಡಿಸ್ಕೊಂತಾರೆ. ಆಮೇಲೆ ಅದನ್ನ ಮರ್ತು ಬಿಡ್ತಾರೆ ಸರ್. ಅವತ್ತೊಂದು ದಿನ ಕಳೀತು ಅನ್ನೋ ಇದ್ರಲ್ಲೇ ಭರವಸೆಲ್ಲೇ ಹೋಗ್ಬಿಡ್ತೀವಿ ಸರ್. ಮತ್ತೆ ನಾಳೆ ಅದೇ ಸಮಸ್ಯೆ. ಧರ್ಮವ್ವ ಅವರೇ, ಯಾವುದೇ ಕಾರಣಕ್ಕೂ ಈ ವಿಷಯವನ್ನ ಬಿಡುವಂತಹ ಅವಕಾಶವೇ ಇಲ್ಲ. ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ. ಈ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಿಮಗೆ ಯಾವುದೇ ತರಹದ ತೊಂದರೆಗಳಾಗದೇ ಇರೋ ನಿಟ್ಟಿನಲ್ಲಿ ನಾವು ವರದಿಯನ್ನು ಮಾಡ್ತೇವೆ. ಆಸ್ ವೆಲ್ ಆಸ್ ನಿಮ್ಮ ಮೇಲಧಿಕಾರಿಗಳಿಗೆ ಈ ಬಗ್ಗೆ ಈ ಕ್ಷಣದಲ್ಲೇ ಖುದ್ದು ತಾವೇ ಬಂದು ಅಲ್ಲಿ ವರದಿಯನ್ನ ತೆಗೆದುಕೊಂಡು ಸ್ಥಳ ಪರಿಶೀಲನೆ ಮಾಡಿ ನಿಮಗೊಂದು ಲಾಜಿಕಲ್ ಎಂಡ್ ಸಿಗಬೇಕು. ಆ ರೀತಿ ಒಂದು ಹೋರಾಟವನ್ನ ಮಾಧ್ಯಮದ ಮೂಲಕ ನಾವು ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತಾ, ಧನ್ಯವಾದಗಳು ದ್ಯಾಮವ್ವ ಅವರೇ, ಕ್ಷಮಿಸಿ ಧರ್ಮವ್ವ ಅವರೇ. ಈ ರೀತಿಯಾದಂತಹ ನಡವಳಿಕೆ ಏನಿದೆಯಲ್ಲ ಅಧಿಕಾರಿಗಳದು, ಇದು ಪ್ರಶ್ನೆ ಮಾಡಬೇಕಾದಂತಹ ನಡವಳಿಕೆ. ಧರ್ಮವ್ವ ಅವರ ಈ ಎದೆಗಾರಿಕೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ರೀತಿಯಾದಂತಹ ಸುದ್ದಿಗೆ ತಾವು ಕೂಡ ಹೇಳಿಕೆಯನ್ನ ಕೊಡೋದಿದೆಯಲ್ಲ, ಅದಕ್ಕೊಂದು ಗಟ್ಸ್ಬೇಕು, ಅದಕ್ಕೊಂದು ಎದೆಗಾರಿಕೆ ಬೇಕು. ನಿಮ್ಗೆ ಆ ಎದೆಗಾರಿಕೆ ಇದೆ, ಒಳ್ಳೇದಾಗ್ಲಿ. ಆ ಮಕ್ಕಳಿಗೆ ತೊಂದರೆ ಆಗದೆ ಇರುವಂತಹ ಶಿಕ್ಷಣ ನಿಮ್ಮಿಂದ ಸಿಗಲಿ ಅಂತ ಹೇಳ್ತಾ ಈಡನ್ಸ್ ನ್ಯೂಸ್ ನಿಮ್ಗೆ ಥ್ಯಾಂಕ್ಸ್ ಹೇಳುತ್ತೆ ಮೇಡಮ್. ಧರ್ಮವ್ವ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿಯೂ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 7 years ಇಂದ ಈ ಪ್ರಾಬ್ಲಮ್ ಇದೆ. ಲಾಸ್ಟ್ 3 months ಬ್ಯಾಕ್ ಕೂಡ ಕೇಳ್ಕೊಂಡಿದ್ದೇವೆ. ಪ್ರತಿದಿನ ಫೋಟೋ ಹೊಡೆದು ಬೇರೆ ಕಳಿಸ್ತಾರಂತೆ. ಮಳೆಯಲ್ಲಿ ನೀರು ಸೋರ್ತಾ ಇದೆ, ದಾಸ್ತಾನಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಅಂಗನವಾಡಿಗೆ ಮಕ್ಕಳಿಗೆ ಊಟ, ಹಾಲು, ಬೇರೆ ಬೇರೆ ಪೌಷ್ಟಿಕ ಆಹಾರಗಳನ್ನ ಕೊಡಬೇಕು. ಅದನ್ನ ದಸ್ತಾವೇಜು ಅಂದ್ರೆ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೂ ಜಾಗ ಇಲ್ಲ. ಮಳೆ ಬಂದ್ರೆ ಸುರಿಯುತ್ತಂತೆ. ಮನೆ ಬಗ್ಗೆ ನಮ್ಮ ವರದಿಗಾರ ಒಂದು ಸ್ಟೋರಿ ಮಾಡಿದ್ದಾನೆ. ಏನಿದು, ಹೇಗಿದೆ ಅಲ್ಲಿ ವಾತಾವರಣ ನೋಡ್ಕೊಂಬರೋಣ. ಎಲ್ಲ ಹಳೆ ಬಿಲ್ಡಿಂಗ್ ಸರ್. ಇದು ಪ್ರೈಮರಿ ಸ್ಕೂಲ್ ಇದೆ ನಮ್ದು. ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡಿಗೆ ಮಾಡಬೇಕು, ಅದರಲ್ಲೇ ಇದು ಮಾಡ್ಬೇಕು. ಅದನ್ನ ಎಲ್ಲ ಮುಗಿದು ಪ್ರೈಮರಿ ಸ್ಕೂಲ್ ಇದೆ ನಮ್ದು. ಇದು ಅಲ್ಲಿ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಲ್ಲ
ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4-5 ಸತಿ. ಮಳೆ ಬಂತಂದ್ರೆ ಊರಿಗೆಲ್ಲ ನೀರು ಸೋರುತ್ತೆ ನನಗೆ, ನೀರು ಸೋರುತ್ತೆ ಇಲ್ಲಿ. ಇಲ್ಲೆಲ್ಲ ನೀರು ಸೋರುತ್ತಾ? ಎಲ್ಲ ನೀರು ಸೋರುತ್ತಿದ್ದು. ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಒಟ್ಟಿರೋದು ಇದು. ಅದಕ್ಕೆ ನಾವು ಈ ಕಡೆಗೆ ಶಾಲೆ ಹನಿ ನೀರು ಲೀಕ್ ಆಗುತ್ತೆ. ಶಾಲೆ ಇತ್ತು ಶೀತಲ ಬಂದಾಗ ಹೊಸ ಶಾಲೆ ಇಲ್ಲ ಮಾಡಿ ಹಳೆ ವಿಡಿಯೋಸ್ ಅದನ್ನ ಮಾಡಿ ಮೆಸೇಜ್. ಇದು ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ನೋಡಿ. ಉದುರು ಬಿಟ್ರೆ ನಾಳೆ ಮಕ್ಕಳಿಗೆಲ್ಲ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗಿ ಎಲ್ಲ ಸಮಸ್ಯೆ ಆಗ್ತಿದ್ವಿ. ಎಲ್ಲರಿಗೂ ವರದಿ ಮಾಡಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಈಗ ನಾನು ಎರಡನೇ ಕೇಂದ್ರ, ಇದೇ ಗ್ರಾಮದ ಅಂಗನವಾಡಿ ಎರಡನೇ ಕೇಂದ್ರ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇ ಕೇಂದ್ರದ ಟೀಚರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಕಷ್ಟ ಅನುಭವಿಸ್ತಾರೆ ಅಂತ ಅವ್ರಿಗೆ ಕೇಳ್ತಾ ಹೋಗ್ತೀನಿ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇಲ್ಲಿ ಏನಾಗಿದೆ ಅಂತಂದರೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಮ್ಮ ವೀಕ್ಷಕರಿಗೆ. ಭಾಳಷ್ಟು ಅಂಗನವಾಡಿ ಅವ್ಯವಸ್ಥೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಾ? ಹಾಂ ಸರ್, ತುಂಬ ಸರಿ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹೇಳಿದ್ದೀವಿ ಸರ್. ಅವ್ರು ತುಂಬ ಸರಿ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ಬಂದು ನೋಡಿದ್ದಾರೆ. ತುಂಬ ಸರಿ ಅವರು ಕೂಡ ನಮ್ಮನ್ನು ಸಭೆಯಲ್ಲಿ ಹೇಳ್ತೀವಿ, ಮಾಡಿಸ್ತೀವಿ ಅಂತ ತುಂಬ ಅಧಿಕಾರಿಗಳನ್ನು ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ. ಆದರೆ ನಮಗೆ ಯಾವ CDPO ಸರ್ ಆಗಲಿ ನಮ್ಮ ಇಲಾಖೆ ಕಡೆಯಿಂದ ಯಾರು ಬಂದು ಒಂದು ಸರಿ ನಾನು ಬಂದಾಗಿಂದ ಯಾರು ಬಂದು ನೋಡಿಲ್ಲ ಸರ್. ಗ್ರಾಮ ಪಂಚಾಯತ್ ಈಗ ಈ ರೀತಿ ಬಿಲ್ಡಿಂಗಲ್ಲಿ ವಾಸ ಮಾಡುವುದು ಎಷ್ಟು ವರ್ಷ ಆಯಿತು? 7 ವರ್ಷ ಆಯ್ತು ಸರ್. 7 ವರ್ಷನೂ ಇದೇ ಬಿಲ್ಡಿಂಗಲ್ಲಿ? ಮಳೆ ಬಂದ್ರೆ ತುಂಬಾ ಸೋರುತ್ತೆ ಸರ್. ಮಳೆ ಎಲ್ಲ ಬಂದ್ರೆ ಮಕ್ಳಿಗೆ 10ರಿಂದ 20 ಮಕ್ಳಿಗೆ ಕೂಡ್ಸಕ್ ಆಗಲ್ಲ ಸರ್. ಅಡಿಗೆ ಮಾಡೋಕ್ಕೂ ಭಯ ಆಗುತ್ತೆ, ಯಾಕಂದ್ರೆ ಬೀಳುತ್ತೆ ಅನ್ನೋ ಭಯದಲ್ಲಿ ಯಾವತ್ ದಿನ ಕಳೀತೈತೆ ಅನ್ಸುತ್ತೆ ಸರ್. ಒಂದ್ ದಿನ ಕರ್ಸಿದ್ರೆ ಮಳೆ ಬಂತಂದ್ರೆ ಮಕ್ಳಿಗೆ ಕರ್ಸೋದೇ ಇಲ್ಲ ಸರ್. ಅಧಿಕಾರಿಗಳು ಏನಾರ ತಿರುಗಿ ನೋಡಿದ್ರೆ ಏನು ಅವ್ರ ಮನೆ ಮಕ್ಕಳಲ್ಲಿ ಏನಾದ್ರು ಕುಂದಿರ್ಸ್ತಾರಂತ ಈ ತರ ಇದ್ದ ಸಿಚುವೇಶನ್? ಮತ್ತೆ ಯಾಕೆ ಬಡವರ ಮಕ್ಕಳ ಮೇಲೆ ಯಾಕೊಂದು ಇಷ್ಟೊಂದು ತಾತ್ಸಾರ ಅಧಿಕಾರಿಗಳಿಗೆ? ಅಧಿಕಾರಿಗಳು ಇವರು ತಮ್ಮ ಮಕ್ಕಳನ್ನ ಏನಾದರೂ ಈ ಥರ ಸಿಚುವೇಶನಲ್ಲಿ ಬಿಡ್ತಾರಾ? ಏನಾದರೂ ಸಮಸ್ಯೆಗಳಾದ್ರೆ ಯಾರು ಜವಾಬ್ದಾರು ಅಂತಂದು ಕೇಳಿದ್ರೆ ನೀವು? ತುಂಬ ಸರಿ ಹೇಳಿದ್ದೀವಿ ಸರ್, ಆದ್ರೆ ಅವ್ರು ಬಂದು ಯಾರು ಬಂದು ನೋಡಿಲ್ಲ ಸರ್. ಎರಡನೇ ಕೇಂದ್ರದ ಟೀಚರ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಈ ಒಂದು ನಿರ್ಲಕ್ಷ್ಯತನಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಜಯಶ್ರೀ. ಮೇಡಮ್, ಇಲ್ಲಿ ನೋಡ್ತಾ ಇರ್ಬೋದ್ರಿ, ನಾನು ರಿಸಲ್ಟ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ನಮ್ಮ ವೀಕ್ಷಕರಿಗೆ. ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಒಂದು ಚಾವಣಿ ಕಳಚಿ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ಈ ಅಧಿಕಾರಿಗಳು ತಿರುಗಿ ನೋಡಿಲ್ವಾ? ಏನೋ ಅವ್ರಿಗೆ ಮನಸ್ಸಾಕ್ಷಿ ಅನ್ನೋದು ಏನಾದರೂ ಇದೆಯಾ? ಬಂದಾರ ಸರ್, ಮೇಲ್ವಿಚಾರಕರು ಬಂದಿದ್ರು, PDO ಸರ್ ಬಂದಿದ್ರು, ಅಲ್ಲಿ ಜಾಗ ತೋರಿಸಿದ್ರು, ಮತ್ತು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಏನು ನೆಪ ಮಾತ್ರ ನಾವು ಬಂದು ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ, ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಡೋರೆಲ್ಲ ಮುಗಿದು ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ನೀರು ಲೀಕ್ ಆಗೋದಕ್ಕೆಲ್ಲ ಒಂದ್ ಸೈಡ್ ಹುಟ್ಟಿದ್ದಾರೆ. ಎಲ್ಲ ಹಳೆ ಬಿಲ್ಡಿಂಗ್ ಸರ್. ಇದು ಪ್ರೈಮರಿ ಸ್ಕೂಲ್ ಇದೆ ನಮ್ದು. ಇದು ಅದಕ್ಕೆ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4-5 ಸತಿ.
ಮಳೆ ಬಂತಂದ್ರೆ ಇದೆಲ್ಲ ನೀರು ಸೋರುತ್ತಣ್ಣ ಇಲ್ಲಿ, ನೀರು ಸೋರುತ್ತೆ ಇಲ್ಲಿ, ಇಲ್ಲೆಲ್ಲ ನೀರು ಸೋರುತ್ತಾ? ನೀರು ಸೋರುತ್ತೆ ಇದು. ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಒಟ್ಟಿರೋದು ಇದು. ಅದಕ್ಕೆ ನಾವು ಇವುಗಳಿಗೆ ಶಾಲೆ ಇತ್ತಲ್ಲ, ಹನಿ ನೀರು ಲೀಕ್ ಆಗುತ್ತೆ, ಇದು ಶಾಲೆ ಇತ್ತು, ಇದು ಶೀತಲ ಬಂದಾಗ ಹೊಸ ಶಾಲೆ ಇಲ್ಲ ಮಾಡಿ ಬಿಡು, ಹಳೆ ವಿಡಿಯೋಸ್ ಅದನ್ನ ಮಾಡಿ ಸೂರ್ಯ ಸಜ್ಜು. ಇದು ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ನೋಡಿ ಉದುರು ಬಿಟ್ರೆ ನಾಳೆ ಮಕ್ಕಳಿಗೆಲ್ಲ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗಿ ಎಲ್ಲ ಸಮಸ್ಯೆ ಆಗ್ತಿದ್ವಿ. ಎಲ್ಲರಿಗೂ ವರದಿ ಮಾಡಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡ್ಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಡೋರೆಲ್ಲ ಮುಗಿದು ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ಪದೇ ನೀರು ಲೀಕ್ ಆಗೋದಕ್ಕೆಲ್ಲ ಒಂದ್ ಸೈಡ್ ಹುಟ್ಟಿದ್ದಾರೆ. ಎಲ್ಲ ಹಳೆ ಬಿಲ್ಡಿಂಗ್ ಸರ್ ಇದು. ಇದು ಪ್ರೈಮರಿ ಸ್ಕೂಲ್ ಇದು ನಮ್ದು. ಸ್ಕೂಲ್ ಇದೆ, ಅಲ್ಲಿ ಶಿಫ್ಟ್ ಆದ್ರು. ಇದು ಅಲ್ಲಿ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನ ಲೈವಿಗೆ ಬಂದು ಮಾತನಾಡೋದ್ರಲ್ಲಿದ್ದಾರೆ. ಈ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ಈ ಸುದ್ದಿ ಮುಂದುವರಿಯುತ್ತೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಸರಗೋಡ್ ತಾಂಡಾದಲ್ಲಿ ಅಂಗನವಾಡಿ ಕೇಂದ್ರಗಳ ದುಸ್ಥಿತಿಯ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದ್ವು. ಬನ್ನಿ ಮತ್ತೊಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ. ಎಸ್ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದಂತಹ ಅಂಗನವಾಡಿಯ ಶಿಕ್ಷಕಿ ಧರ್ಮವ್ವ, ಕಳೆದ 7 ವರ್ಷಗಳಿಂದ ಇಲ್ಲಿ ಅಂಗನವಾಡಿಯಲ್ಲಿ ಸಮಸ್ಯೆ ಇದೆ. ಅಂಗನವಾಡಿನಲ್ಲಿ ಸಮಸ್ಯೆ ಇದೆ. ಮಕ್ಕಳಿಗಾಗಿ ಬಂದಂತಹ ಆಹಾರ ಪದಾರ್ಥಗಳನ್ನ ಕೂಡ ದಾಸ್ತಾನು ಮಾಡಲು ಮಳೆ ಬಂದ್ರೆ ನೀರು ಸೋರ್ತಾ ಇದೆ ಮೇಲ್ಛಾವಣಿಯಿಂದ. ಕಷ್ಟ ಆಗ್ತಾ ಇದೆ. ಕಳೆದ 7 ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ದೂರುಗಳನ್ನು ನೀಡಿದ್ದೇವೆ ಅಥವಾ ನೀಡಿದ್ದೇನೆ. ಮೌಖಿಕವಾಗಿಯೂ ಹಲವು ಬಾರಿ ಕೇಳಿಕೊಂಡಿದ್ದೇನೆ ಎಂದು ಶಿಕ್ಷಕಿ ಧರ್ಮವ್ವ ಈಡೆನ್ಸ್ ನ್ಯೂಸ್ ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಮೇಲ್ಛಾವಣಿ ಕಿತ್ತು ಮಕ್ಕಳ ಮೇಲೆ ಬೀಳ್ತಾ ಇದೆ ಎಂಬ ಫೋಟೋಗಳನ್ನ ಮತ್ತು ಮಳೆ ಬಂದ್ರೆ ನೀರು ಸೋರ್ತಾ ಇರುವಂತಹ ಫೋಟೋಗಳನ್ನ ಕೂಡ ಅಧಿಕಾರಿಗಳಿಗೆ ಕಳುಹಿಸಲಾಗಿದೆಯಂತೆ. ನಾನು ಹೇಳಿದ್ದಲ್ಲ, ಖುದ್ದು ಮೇಡಮ್ ಹೇಳ್ತಾ ಇರುವಂತ ಫೋಟೋಗಳನ್ನು ಸಹ ತೆಗೆದು ಅಧಿಕಾರಿಗಳಿಗೆ ಕಳುಹಿಸಿದ್ರು ಕೂಡ ನೋ ಯೂಸ್. ಇದು ಈಡೆನ್ಸ್ ನ್ಯೂಸ್ ಲೈವ್ ನಲ್ಲಿಯೇ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಂತಹ ಧರ್ಮವ್ವ ಅವರು ತಮ್ಮ ನೋವಿನ ಹಳಲನ್ನ ತೋಡ್ಕೊಂಡ್ರು. ಎಷ್ಟು ನೋವಿಂದ ಹೇಳ್ಕತಾ ಇದ್ರು ಅಂತ ಹೇಳಿದ್ರೆ, ಧರ್ಮವ್ವ ಅವರ ಆ ಮಾತುಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಎಸ್ಸಲ್ಲಿ ಕೇಳ್ಕೊಳ್ಳೋದು ಸರ್ ಎಂಬಂತ ಮಾತುಗಳನ್ನು ಅವ್ರು ಆಡ್ತಾ ಇದ್ರು. ತಪ್ಪಿದು ಅಂತ ಇನ್ನೆಷ್ಟು ತರ ಕೇಳ್ಕೊಬೇಕು ಅಧಿಕಾರಿಗಳಿಗೆ. ಇವ್ರ ಮನೆ ಮೇಲ್ಛಾವಣಿ ಏನಾದ್ರು ಕಿತ್ತು ಕೆಳಗೆ ಬೀಳ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ಸರಿ ಮಾಡಿಸುವಂತಹ ನಿಟ್ಟಿನಲ್ಲಿ ಹೋಗಲ್ವಾ? ನಾನು ಹೇಳೋದು ಕೆಲಸ ಅಂತ ನೋಡ್ಬೇಡಿಯಪ್ಪ. 30 ಜನ ಮಕ್ಕಳಿದಾವಂತೆ. ಅದು ಯಾವ್ದಾದ್ರು ಒಂದು ಮಗು ತಲೆ ಮೇಲೆ ಬಿದ್ದರೆ ಯಾರ ಹೊಣೆ? ಯಾರ್ರೀ ಹೊಣೆ? ಮಾನ್ಯ ಮೇಲ್ಪಟ್ಟಂತಹ ಅಧಿಕಾರಿಗಳೇ, ದಯವಿಟ್ಟು ಇತ್ತ ಗಮನ ಹರಿಸಿ. ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ 2 ಅಂಗನವಾಡಿಗಳ ದುಸ್ಥಿತಿ ಇದು. ಒಂದು ಅಂಗನವಾಡಿದಲ್ಲ, 2 ಅಂಗನವಾಡಿದು. ಓರ್ವ ಶಿಕ್ಷಕಿ ನೇರ ಲೈವ್ ನಲ್ಲಿ ತನ್ನ ಅಳಲನ್ನು ತೋಡ್ಕೋತಾ ಇದ್ದಾಳೆ ಅಂತಂದ್ರೆ ಅವ್ರು ಎಷ್ಟು ಬಾರಿ ಕೇಳ್ಕೊಂಡಿರ್ಬೇಡ ನಿಮ್ಮನ್ನ.
ಆದರೂ ಕೂಡ ತಾವು ಇದ್ರ ಬಗ್ಗೆ ಯಾವುದೇ ಕಿಂಚಿತ್ ಇಚ್ಛಾಶಕ್ತಿಯನ್ನು ತೋರಿಸದೆ, ಇಚ್ಛಾಶಕ್ತಿ ಮನೆ ಹಾಳಾಯ್ತು. ನೀವು ಮಾಡ್ಬೇಕಾಯ್ತು ಕೆಲಸ ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಂಬಳ ಯಾಕೆ ಕೊಡಬೇಕು? ನಮ್ಮ ತೆರಿಗೆಯ ಹಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ತೆರಿಗೆಯ ಹಣ, ನಿಮ್ಗೆ ಸ್ಯಾಲ್ರಿ ಆಗಿ ಬರ್ತಾ ಇದೆ. ಇದು ಸಲ್ಲದು. ಇದು ಸಲ್ಲುವಂತಹ ವಿಷಯ ವಸ್ತು ಅಲ್ಲ. ಇದೇ ರೀತಿ ಆದ್ರೆ ತಪ್ಪಾಗುತ್ತೆ. ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ನೋಡಿ ಉದುರು ಬಿಟ್ರೆ ನಾಳೆ ಮಕ್ಕಳಿಗೆಲ್ಲ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗಿ ಎಲ್ಲ ಸಮಸ್ಯೆ ಆಗ್ತಿದ್ವು. ಎಲ್ಲರಿಗೂ ವರದಿ ಮಾಡಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡ್ಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ, ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಡೋರೆಲ್ಲ ಮುರಿದು ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ನಿರ್ಲಿಕ್ಕೆ ಆಗೋದಕ್ಕೆಲ್ಲ ಒಂದು ಸೈಡ್ ಬಿಟ್ಟಿದ್ದಾರೆ. ಎಲ್ಲ ಹಳೆ ಬಿಲ್ಡಿಂಗ್ ಸರ್. ಇದು ಪ್ರೈಮರಿ ಸ್ಕೂಲ್. ಇದು ನಮ್ದು ಪ್ರೈಮರಿ ಸ್ಕೂಲ್ ಇದೆ. ಅಲ್ಲಿ ಶಿಫ್ಟ್ ಆದ್ರು. ಇದು ಅದಕ್ಕೆ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಸ್, ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಸರಗೋಡು ತಾಂಡಾದಲ್ಲಿನ 2 ಅಂಗನವಾಡಿಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಟ್ಟಡ ದುರಸ್ತಿಯನ್ನ ಕಂಡಂತಹ ಇಡೀ ಕರ್ನಾಟಕ ಇವತ್ತು ಬೆಚ್ಚ ಬಿದ್ದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬನ್ನಿ, ಹಗರಿಬೊಮ್ಮನಹಳ್ಳಿಯಿಂದ ಸುದ್ದಿ ನೋಡಿದಂತಹ ಕೆಲ ಸಾರ್ವಜನಿಕರು ನಮ್ಮ ಜೊತೆ ಲೈನ್ಗೆ ಬಂದಿದ್ದಾರೆ. ದೂರವಾಣಿ ಸಂಪರ್ಕದ ಮೂಲಕ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ಪ್ರಕಾಶ್ ನಾಯ್ಕ್ ಅಂತ ಹೇಳಿ. ಗ್ರೇಟ್. ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಹಗರಿಬೊಮ್ಮನಹಳ್ಳಿ ತಾಲೂಕು ಬಸರಗೋಡು ತಾಂಡ ಸರ್. ಹೇಳಿ ಸರ್, ಏನ್ ಸಮಸ್ಯೆ ಅಲ್ಲಿದು? ಸರ್ ನಮ್ದು ಅಂಗನವಾಡಿ ಕಟ್ಟಡಗಳೇ ಇಲ್ಲ ಸರ್, 7-8 ವರ್ಷ ಆಯ್ತು. ಈಗ ತಾತ್ಕಾಲಿಕವಾಗಿ ಅಂಗನವಾಡಿಗಳೇ ನಡೆಸ್ತಿದಾರಲ್ಲ ಸರ್, ಅದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಳೆಯ ಕಟ್ಟಡ ಸರ್. ಅದು ಅದೇ ಆ ಕಟ್ಟಡದಲ್ಲಿ ಅಂಗನವಾಡಿ ಅಂತೇಳಿ ನಡೆಸ್ತಾ ಇದ್ದಾರೆ. ನಮಗೆ ಪ್ರತ್ಯೇಕವಾದ ಅಂಗನವಾಡಿ ಕೇಂದ್ರಗಳೇ ಇಲ್ಲ. ನಮ್ಮ ಊರಿನಲ್ಲಿ 2 ಅಂಗನವಾಡಿ ಕೇಂದ್ರಗಳಿದೆ ಸರ್. ಆದರೆ ಅಂಗನವಾಡಿ ಕೇಂದ್ರದ ಕಟ್ಟಡಗಳೇ ಇಲ್ಲ. ಅದು ನಮ್ಮ ಹಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸ್ತಿದೆ ಸರ್. ಆ ಕಟ್ಟಡಗಳು ಇವಾಗ ಹೇಗಿದ್ದೇವೆ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಟಾಪ್ ಎಲ್ಲ ಇವತ್ತು ನಾಳೆ ಬೀಳು ಹೋಗೋ ರೇಂಜಿಗೆ ಐತೆ ಸರ್. ಸ್ವಲ್ಪ ಮಳೆ ಆತಂದ್ರೆ ಮಳೆ ನೀರೆಲ್ಲ ಒಳಗಡೆ ಬರುತ್ತೆ. ಅವೆಲ್ಲ ದವಸ ಧಾನ್ಯಗಳು ಏನ್ ಇಟ್ಟಿರ್ತಾರಲ್ಲ ಅದೆಲ್ಲ ಕೊಳ್ತೋಗುತ್ತೆ ಸರ್. ಪಾಪ ಅವ್ರು ಅಂಗನವಾಡಿ ಕಾರ್ಯಕರ್ತೆಯರು ಏನು ಮಾಡಕ್ ಆಗ್ತಿಲ್ಲ. ಅವರು ಅದೇ ಕೊಳತ ಫುಡ್ನೇ ಮಕ್ಕಳಿಗೆಲ್ಲ ಊಟ ಮಾಡಿ ಬಡಿಸ್ತಾರೆ ಸರ್. ಪ್ರಕಾಶ್, ಒಂದು 2 ನಿಮಿಷಗಳ ಹಿಂದೆ ಲೈವ್ ನಲ್ಲಿ ಬಂದಂತಹ ಓರ್ವ ಶಿಕ್ಷಕಿ, ಧರ್ಮವ್ವ ಅನ್ನುವಂತಹ ಶಿಕ್ಷಕಿ ಹೇಳ್ತಾ ಇದ್ರು, ಲಾಸ್ಟ್ 7 years ಇಂದ ಅಧಿಕಾರಿಗಳಿಗೆ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಕಳೆದ 3 ತಿಂಗಳಿಂದ ಅಂತೂ ಲಿಖಿತ ರೂಪದಲ್ಲೆಲ್ಲ ನಾನು ದೂರನ್ನು ಕೊಟ್ಟಿದ್ದೀನಿ. ಮಕ್ಕಳು 30 ಮಕ್ಕಳಿದಾವಂತೆ. ಕನ್ನಡ ಶಾಲೆಗಳು ಮುಚ್ಚುವಂತಹ ಸ್ಥಿತಿಯಲ್ಲಿದೆ ಎಲ್ಲಾ ಕಡೆ. ಇಲ್ಲಿ 30 ಮಕ್ಕಳು, ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್. 30 ಜನ ಅರಿಯದ ಮಕ್ಕಳು ಆ ಕಟ್ಟಡದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ಅಂತ. ಅಧಿಕಾರಿಗಳಿಗೆ ತಮ್ಮ ಮಕ್ಕಳನ್ನಾಗಿದ್ರೆ ಇಂತಹ ಕಟ್ಟಡದಲ್ಲಿ ಇರಿಸಿ ಓದಿಸ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಈ ಮಕ್ಕಳಿಗೆ ಆ ಕಟ್ಟಡಗಳು ನೋಡ್ಬಿಟ್ಟು, ಶಾಲೆ ಕಟ್ಟಡ ನೋಡ್ಬಿಟ್ಟು ಮಕ್ಕಳು ಅಲ್ಲಿಗೆ ಬರ್ತಾ ಇಲ್ಲ ಸರ್.
ಪೇರೆಂಟ್ಗಳು ಕೂಡ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಯಾಕಂದ್ರೆ ಬಿಲ್ಡಿಂಗ್ಗಳು ನಾಳೆ ಇವತ್ತು ಬಿದ್ದೋಗ್ತವೆ. ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ತೊಂದರೆ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮಕ್ಕಳನ್ನ ಅಂಗನವಾಡಿ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಸರ್. ನಾವು ಒಬ್ಬ ಬಸರಕೋಟ್ ತಾಂಡ ಗ್ರಾಮದ ಸದಸ್ಯರ ಮಗ ಸರ್. ನಾನು ಲಿಖಿತ ರೂಪದಲ್ಲಿ ಮಾನ್ಯ ಶಾಸಕರಿಗೂ ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಸಿಡಿಪೋ ಸರ್ಗೂ ಕೊಟ್ಟಿದ್ದೀವಿ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಎಲ್ಲ ಬರ್ತಾರೆ ಸರ್, ನೋಡ್ತಾರೆ, ಯಾವ್ದೇ ರೀತಿ ರೆಸ್ಪಾನ್ಸ್ಗಳು ಸಿಗ್ತಾ ಇಲ್ಲ ಸರ್. ಅಂದ್ರೆ ತಾವು ಗ್ರಾಮ ಪಂಚಾಯತಿ ಸದಸ್ಯರ ಮಗ? ಹೌದು ಸರ್, ಅಧ್ಯಕ್ಷರ ಮಗ ಸರ್. ಅಧ್ಯಕ್ಷರ ಮಗ ಅಲ್ಲ ಸರ್, ಅಧ್ಯಕ್ಷರ ಕೈಯಲ್ಲೇ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಸರ್ ಅರ್ಥ ಇದು? ಸರ್ ನಾವ್ ಎಲ್ಲಾ ರೀತಿ ಅನುಮೋದನೆ ಕೊಡಿ ಅಂತ ಕಳ್ಸಿದೀವಿ ಸರ್. ನಾವು ತಿಳಿದಿಗೋ ಸರ್ ಏನಾದ್ರು ಚೆಕ್ ಬಂದಿ ಹಾಕೊಡಿ ಪಂಚಾಯತಿಯಿಂದ ಹೇಳಿದ್ರು. ಅದಕ್ಕೆ ನಾವು ಚೆಕ್ ಬಂದಿ ಹಾಕಿ ಲೆಟರ್ ಕೂಡ ಕೊಟ್ಟಿದ್ದೀವಿ ಸರ್. ಆದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್. ಏನಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ? ವಾಟ್ ಇಸ್ ದಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನಂತ ಗೊತ್ತಾಯ್ತಲ್ಲ ಸರ್. ಕಟ್ಟಡ ಮಾಡಿಕೊಡಿ ಪಾಪ ಟೀಚರ್ಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಪ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಅದೇ ಕಟ್ಟಡದಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದಾರೆ ಸರ್. ಎಂತ ಶೋಚನೀಯ ಸ್ಥಿತಿ ಅಲ್ವಾ? 7 ವರ್ಷಗಳಿಂದ ಒಂದು ಕಟ್ಟಡ ಕಟ್ಟಿಸ್ಕೊಡ್ಲಿಕ್ಕಾಗಿಲ್ವಾ? ಅಥವಾ ಅದನ್ನ ಸರಿ ಮಾಡಿಸ್ಲಿಕ್ಕಾಗ್ಲಿಲ್ವಾ? ಇವ್ರ ಮನೆಗಳಲ್ಲಿ 7 ವರ್ಷದಿಂದ ಮಳೆ ನೀರು ಜಿನುಗ್ತಾ ಇತ್ತು ಅಂತಂದ್ರೆ ಅಲ್ಲಿ ಇವ್ರು ಬದುಕ್ತಿದ್ರ, ಬಾಳ್ತಿದ್ರ, ಬವಣಿಸ್ತಿದ್ರ? ಇಲ್ಲ ಸರ್ ಯಾವ ರೀತಿ ನಾವೆಲ್ಲ ಅಧಿಕಾರಿಗಳು ಲಿಖಿತ ರೂಪದಲ್ಲೂ ಹೇಳಿದೀವಿ, ನೇರ ಭೇಟಿಯಾದಾಗಲೂ ಹೇಳಿದೀವಿ. ಶಾಸಕರಿಗೆ ನಾಯಕರಿಂದ 5 ಬಾರಿ ನಾವು ಲಿಖಿತ ರೂಪ ಮತ್ತೆ ಯಾರು ತಮ್ಮ ಶಾಸಕರು ಯಾರು? ನಮ್ಮ ಶಾಸಕರು ನೇಮಿರಾಜ್ ನಾಯಕ್ ಅಂತ ಹೇಳಿ ಸರ್. ನೋಡಿ, ನೇಮಿರಾಜ್ ನಾಯಕ್ರೆ, ಇದು ನಿಮ್ಮಂತಹ ಶಾಸಕರಿಗೆ ಶೋಭೆ ತರುವಂತಹದ್ದಲ್ಲ. ನಾನು ಬಹಳ ನೇರವಾಗಿ ಹೇಳ್ತಾ ಇದ್ದೇನೆ. ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಸಾರ್ವಜನಿಕ, ಮೇಲಾಗಿ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಅಂತೆ. ಅವ್ರು ಬಹಳ ನಿರರ್ಗಳವಾಗಿ ಹೇಳ್ತಾ ಇದ್ದಾರೆ, ಶಾಸಕರಿಗೂ ಕೂಡ ನಾನು ಲೆಟರ್ ಕಳಿಸಿದ್ದೀನಿ ಅಂತ. 25 ಕೋಟಿ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಎಲ್ಲಾ ಕ್ಷೇತ್ರಗಳಿಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ ಕಿವಿ ಮುಚ್ಚೋಗಿದೆಯಾ ಮಾನ್ಯ ಶಾಸಕರೇ? ಅಥವಾ ನಿಮ್ ಕಣ್ಣೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಉಚಿತವಾಗಿ ಏನಾದ್ರೂ ಭಾಗ್ಯ ಕೊಡಿಸ್ಬೇಕಾ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಮಕ್ಕಳ ವಿಚಾರದಲ್ಲಿ ನಿಮ್ಮಂತಹ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆಯಲ್ಲ, ಇದು ಟೂ ಮಚ್ ಬ್ಯಾಡ್. ಇದು ಒಳ್ಳೇದಲ್ಲ. ಥ್ಯಾಂಕ್ ಯು ಪ್ರಕಾಶ್, ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಇದು ಒಳ್ಳೇದಲ್ಲ. ನೋಡಿ, ಅಲ್ಲಿಯ ಗ್ರಾಮ ಪಂಚಾಯಿತಿಯಿಂದ ಕೂಡ ಬೇಕಾದ ಮಾಡ್ಲಿಕ್ಕೆ ರೆಡಿ ಇದಾರಂತೆ. ಚೆಕ್ ಬಂದಿಗೆ ಕೇಳಿದ್ರಂತೆ, ಚೆಕ್ ಬಂದಿಗೆ ಕೊಟ್ಟಿದ್ದಾರೆ. ಇನ್ನೇನು ಬೇಕ್ರಪ್ಪ ನಿಮಗೆ? ಇನ್ನೇನು ಬೇಕು ಅಂತಲೇ ನನಗೆ ಅರ್ಥವಾಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಇದರಿಂದ ಅನೇಕ ನಾಗರಿಕರು ಕೂಡ ತೊಂದರೆಗೊಳಗಾಗ್ತಾ ಇದ್ದಾರೆ. ಒಂದು ಚೆಕ್ಗೆ ಅಂಗನವಾಡಿಗೆ ಬರೋ ಮಕ್ಕಳು ಏನು ವಯಸ್ಸಾದ ಮಕ್ಕಳ ಅಥವಾ ತಪ್ಪಿಸ್ಕೊಬಿಡಬಹುದು ಅಂತ ಯೋಚನೆ ಮಾಡುವಂತಹ ಮಕ್ಕಳ? ಅರಿವಿಲ್ಲದೆ ತಂಪಾಡುತ್ತಾವ ಆಟ ಆಡ್ಕೊಂಡು ನಲ್ಕೊಂಡು ಕಲ್ಕೊಂಡು ಓಡ್ತಾ ಇರ್ತಾರೆ. ಕಲಿನಲ್ಲಿ ಅನ್ನೋ ಕಾನ್ಸೆಪ್ಟ್ ಇದೆ. ಇಂಥ ಮಕ್ಕಳ ಮೇಲೆಗಡೆ ನಿಮ್ ನಿರ್ಲಕ್ಷ್ಯ ಇದೆಯಲ್ಲ, ಇದು ಲಜ್ಜೆಗಿಡಿತನವೇ ಸರಿ. ಇದು ಲಜ್ಜೆಗಿಡಿತನ. ನಿಮ್ ಇಚ್ಛಾಶಕ್ತಿಯನ್ನು ನೀವು ಈಗಲೂ ತೋರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಏನಂತ ಕರಿಬೇಕು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ದಿಸ್ ಇಸ್ ರಾಂಗ್. ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4 ಸತಿ. ಮಳೆ ಬಂತಂದ್ರೆ ಊರಿಗೆಲ್ಲ ನೀರು ಸೋರುತ್ತೆ. ನೀರು ಸೋರುತ್ತೆ, ಇಲ್ಲೆಲ್ಲ ನೀರು ಸೋರುತ್ತಾ? ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಕೊಟ್ಟಿರೋದು. ಇದು ಅದಕ್ಕೆ ನಾವು ಈ ಕಡೆಗೆ ನೀರು ಲೀಕ್ ಆಗುತ್ತೆ. ಶೀತಲ ಬಂದಾಗ ಇಲ್ಲ ಮಾಡಿ ಹಳೆ ವಿಡಿಯೋಸ್ ಅದನ್ನ ಮಾಡಿ ಸುರಿಜರ್ ಬಿಲ್ಡಿಂಗ್ ಯಾವಾಗ ಅಂಗನವಾಡಿಯ ಅಂದ್ರೆ 2ನೇ ಅಂಗನವಾಡಿಯ ಮತ್ತೋರ್ವ ಶಿಕ್ಷಕಿ
ಜಯಶ್ರೀ ಮೇಡಮ್ ನಮ್ಮ ಜೊತೆ ಲೈನ್ಗೆ ಬಂದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ. ನಿಮ್ಮ ಅಂಗನವಾಡಿಯಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ? 40 ನಂಬರ್ಸ್. ಪ್ರತಿದಿನ 40 ಜನರು ನಿಮ್ಮ ಅಂಗನವಾಡಿ ಒಳಗೆ ಬರ್ತಾ ಇದ್ದಾರೆ. ನಿಮ್ ಅಂಗನವಾಡಿ ಸ್ಥಿತಿಯನ್ನ ನೋಡ್ತಾ ಇದ್ದಾರೆ ಮೇಡಮ್, ಇಡೀ ರಾಜ್ಯ, ಇಡೀ ವಿಜಯನಗರ. ಏನ್ ಮೇಡಮ್ ಇದು ಹಗರಿಬೊಮ್ಮನಹಳ್ಳಿಯಲ್ಲಿ ನಿಮ್ಮ ಆ ಮೇಲ್ಛಾವಣಿಯನ್ನು ನೋಡ್ತಾ ಇದ್ರೆ ಭಯ ಆಗುತ್ತಲ್ಲ ಮೇಡಮ್. ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇರೋರು ನಮಗೆ ಭಯ ಆಗುತ್ತೆ, ನೀವು ಖುದ್ದು ಅಲ್ಲೇ ಇದ್ದೀರಿ, ಪಾಪ ನಿಮ್ ಸ್ಥಿತಿ ಏನು ಅಂತ. ಕೊಟ್ಟಿವಿ ಸರ್, ಇದು ಅಧಿಕಾರಿ ಇದು PDO ಸರಿಗೂ ಕೊಟ್ಟಿವಿ ಸರ್, ಮತ್ತೆ ಮೇಲ್ವಿಚಾರಕರು ಬಂದು ನೋಡ್ಕೊಂಡು ಹೋಗ್ಯಾರ ಸರ್ ಜಾಗ. ಎಲ್ರು ಬಂದಾರ ಸರ್, ಅಂದ್ರೆ ಜಾಗದಿಂದ ಸಮಸ್ಯೆ ಬಗ್ಗೆ. ಎಷ್ಟು ವರ್ಷಗಳಿಂದ ನಿಮ್ಗೆ ಈ ಸಮಸ್ಯೆ ಇದೆ ಮೇಡಮ್? 8 ವರ್ಷದಿಂದ ಇದೇ ಸ್ಕೂಲ್ ಅಲ್ಲ ಸರ್. 8 ವರ್ಷದಿಂದ ನೀವು ಅಲ್ಲೇ ಇದ್ದೀರಿ. 8 ವರ್ಷದಿಂದ ಇದೇ ಸಮಸ್ಯೆನಾ? ಹಾ ಸರ್. ಯಾವ CDPOನು ಸರಿ ಮಾಡಿಲ್ಲ, ಯಾವ PDOನು ಸರಿ ಮಾಡ್ಲಿಲ್ಲ, ಯಾವ ಶಾಸಕರು ಸರಿ ಮಾಡ್ಲಿಲ್ವಾ? ಹಂಗೇನಿಲ್ಲ ಸರ್, ಬರ್ತಾರ ನೋಡ್ತಾರ ಸರ್, ಅಂದ್ರೆ ಸ್ಥಳೀಯರು ಇಲ್ಲಿ ಜಾಗದ ವ್ಯವಸ್ಥೆ ಮಾಡ್ಬೇಕಲ್ಲ ಸರ್, ಇವರು ಸಪೋರ್ಟ್ ಮಾಡ್ಬೇಕು. ಈಗ ಗ್ರಾಮ ಪಂಚಾಯತಿಯಿಂದ ಚೆಕ್ ಬಂದಿ ಕೊಡ್ಲಾಗಿದೆಯಂತಲ್ಲ? ಕೊಟ್ಟಿವಿ ಸರ್, ಕೊಟ್ಟಿವಿ. ಮತ್ತೆ ಯಾಕೆ ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ? ಜಯಶ್ರೀ ಮೇಡಮ್, ತಾವು ನೇರ ಹೇಳಿ, ತಾವು ಯಾವ ಅಧಿಕಾರಿಯನ್ನ ಕಂಡು ಮಾತನಾಡಿದ್ರಿ ಇದ್ರ ಬಗ್ಗೆ? ಗ್ರಾಮ ಪಂಚಾಯತಿ ಹೋಗಿ ಸರ್, PDO ಸರ್ ಹತ್ರನೇ ಆಯ್ತು. ತತ್ಸಮ ಪ್ರಾಧಿಕಾರದ ಯಾವ ಅಧಿಕಾರಿ ಜೊತೆ ಮಾತಾಡಿದಿರಿ? ಯಾವ ಅಧಿಕಾರಿ? ಇವ್ರು PDO ಸರ್ ಜೊತೆ ಸರ್, ಮತ್ತೆ ಬೇರೆ ನಮ್ ಸಾರು ಕೇಳ್ತಾರೆ ಸರ್ ಮಾಹಿತಿ, ನಮ್ PDO ಸರ್, ಇವ್ರು CDPO ಸರ್. CDPOಗೂ ಕೇಳಿದ್ದೀರಾ? ಹಾ ಸರ್, ಅವರು ಕೇಳ್ತಾರೆ ಸರ್. ತಮ್ಮ ಮೇಲ್ವಿಚಾರಕರಿಗೆ ಅವರು ಬಂದು ನೋಡ್ಕೊಂಡು ಹೋಗ್ಯಾರ ಸರ್ ಜಾಗ. ಎಷ್ಟು ತಿಂಗಳಾಯ್ತು ನಿಮ್ಮ ಮೇಲ್ವಿಚಾರಕರು ಬಂದು ನೋಡ್ಕೊಂಡು ಹೋಗಿ, ಪರಿಶೀಲನೆ ನಡೆಸ್ಕೊಂಡು ಹೋಗಿ, ಸ್ಥಳ ಪರಿಶೀಲನೆ ಮಾಡಿ? 1 ತಿಂಗಳಾಯ್ತು ಸರ್ ಬಂದು ಹೋಗಿರೋದು ಮೇಡಮ್ ಅವರು. ಇವತ್ತು ಚೇಂಜ್ ಆಗ್ಯಾರ ಸರ್, ಇನ್ನೊಬ್ರು ಮೇಡಮ್ ಅವ್ರು ಇನ್ನ ಬಂದಿಲ್ಲ ಸರ್. ಅದೇ ಲಾಸ್ಟ್ 15 days ಬ್ಯಾಕ್ ಟ್ರಾನ್ಸ್ಫರ್ ಆಗಿದ್ದಾರೆ, ಹೊಸಬ್ರು ಬಂದಿದ್ದಾರೆ. ಹಾ ಸರ್. ಅವ್ರು ಇನ್ನೂ ಬಂದಿಲ್ಲ? ಬರ್ತಾರೆ ಸರ್, ಒಂದ್ಸತಿ ಸ್ಕೂಲಿಗೆ ಅಷ್ಟೇ ವಿಸಿಟ್ ಕೊಟ್ಟು ಹೋಗ್ಯಾರ ಸರ್, ಜಾಗದ ಏನ್ ಬಂದಿಲ್ಲ. ಅವರಾದ್ರೂ ಮಾಡ್ತಾರ ಅನ್ನುವಂತಹದ್ದು ತಮ್ಮ ಅಹವಾಲು ಅಥವಾ ಆಶಾ ಭಾವನೆ? ಎಸ್, ಥ್ಯಾಂಕ್ ಯು ಜಯಶ್ರೀ ಅವರೇ, ಇಷ್ಟೊತ್ತು ಈಡೆನ್ಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇವ್ರು 2ನೇ ಅಂಗನವಾಡಿ ಅವರು. 40 ಜನ ಮಕ್ಕಳಿದ್ದಾರೆ. 40 ಜನ. ಈ 40 ಜನ ಮಕ್ಕಳು ಮೇಲಗಡೆ ತಲೆ ಎತ್ತು ನೋಡಿದ್ರೆ ಚಕ್ಕೆ ಚಕ್ಕೆ ಚಕ್ಕೆ. ಆ ಮಧ್ಯೆ ಸರಳಗಳು ಹಾಕಿರ್ತಾರಲ್ಲ, ಆ ಸರಳೆಲ್ಲ ಕಾಣಿಸುತ್ತೆ. ನಿಮಗೂ ಅದು ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಆ ಸರಳೆಲ್ಲ ಕಾಣಿಸ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಚಕ್ಕೆ ಉದುರಿ ಕೆಳಗಡೆ ಬಿದ್ದಿದೆ. ಸದ್ಯ ಇಲ್ಲಿವರೆಗೂ ಯಾವ ಮಕ್ಕಳ ತಲೆ ಮೇಲೂ ಬಿದ್ದಿಲ್ಲ. ಇದು ಬಹಳ ಸೀರಿಯಸ್ ಮ್ಯಾಟರ್. ದೊಡ್ಡವ್ರ ತಲೆ ಮೇಲೆ ಬಿದ್ರೇನೆ ಕತೆ ಮುಗೀತು, ಇನ್ ಮಕ್ಕಳುಗಳ ತಲೆ ಮೇಲೆ ಬಿದ್ರೆ ಕತೆ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಸುದ್ದಿಯನ್ನ ನೋಡ್ತಾ ಇದ್ರೆ ದಯವಿಟ್ಟು ಆಕ್ಷನ್ಗೆ ಬನ್ನಿ. ಅಥವಾ ಈ ಸುದ್ದಿಯ ನಂತರ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೇನೆ, ವಿಡಿಯೋ ಕಳಿಸ್ಕೊಡ್ತೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ದಯವಿಟ್ಟು ಬನ್ನಿ. ಇದು ಹಿಂಗೆ ಬಿಡುಕೂಡುದು, ಇದು ಒಳ್ಳೇದಲ್ಲ. ಕಲಿನಲಿ ಶಾಲಾ ಕೊಠಡಿ ಈಗ ಕಂಪ್ಲೀಟ್ ಹದಗೆಟ್ಟಿದೆ. 2 ಶಿಕ್ಷಕರು ಕೂಡ ಸೇಮ್. ಒಬ್ರು 7 ವರ್ಷ ಹೇಳ್ತಾರೆ, ಒಬ್ರು 8 ವರ್ಷ ಹೇಳ್ತಾರೆ. 7-8 ವರ್ಷಗಳಿಂದ ಈ ಕಟ್ಟಡದ ಸ್ಥಿತಿ ಹೀಗೆ ಇದೆ. ಇದನ್ನು ಸರಿ ಮಾಡಬೇಕು. ಯಾರು ಮಾಡೋದು? ಇಂತಹ ಸಮಸ್ಯೆಯ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಿರಬಹುದು ನೋಡ್ಬೇಕು. ಇಲ್ಲೆಲ್ಲ ನೀರು ಸೋರುತ್ತಾ? ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಕೊಟ್ಟಿರೋದು ಇದು. ಅದಕ್ಕೆ ನಾವು ಈ ಕಡೆಗೆ ಶಾಲೆ ಹನಿ ನೀರು ಲೀಕ್ ಆಗುತ್ತೆ. ಶಾಲೆ ಶೀತಲ ಬಂದಾಗ ಇಲ್ಲ ಮಾಡಿ ಹಳೆ ಬಿಡೋಸ್ಕರ ಅದನ್ನ ಮಾಡಿ ಸುರಿಜಾರೆ ಇದು ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ನೋಡಿ. ಉದುರು ಬಿಟ್ರೆ ನಾಳೆ ಮಕ್ಕಳಿಗೆಲ್ಲ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗಿ ಎಲ್ಲ ಸಮಸ್ಯೆ ಆಗ್ತಿದ್ವಿ. ಎಲ್ಲರಿಗೂ ವರದಿ ಮಾಡಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ.
ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡ್ಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಮಕ್ಕಳ ಪರಿಸ್ಥಿತಿ ನೋಡಿ ಎಲ್ಲ ಪ್ಯಾಚ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದಾರೆ ಇದನ್ನ. ಡೋರೆಲ್ಲ ಮುಗಿದು ಅವರೆಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದಾರೆ. ಪದೇ ಪದೇ ನೀರ್ಲಿಕ್ಕೆ ಆಗೋದಕ್ಕೆಲ್ಲ ಒಂದು ಸೈಡ್ ಬಿಟ್ಟಿದ್ದಾರೆ. ಓ ಎಲ್ಲ ಹಳೆ ಬಿಲ್ಡಿಂಗ್ ಸರ್ ಇದು. ಇದು ಪ್ರೈಮರಿ ಸ್ಕೂಲ್ ಇದೆ ನಮ್ದು. ಪ್ರೈಮರಿ ಸ್ಕೂಲ್ ಇದೆ, ಸಿದ್ದರಾಮಯ್ಯ ಸಂಘ ಅಲ್ಲಿ ಶಿಕ್ಷಕರು ಇದು ಅಲ್ಲಿ ವೇಸ್ಟ್ ಇದ್ವಲ್ಲ, ಮತ್ತೆ ಕಟ್ಟಡಗಳು ಇಲ್ವಲ್ಲ, ಅದಕ್ಕೆ ಎಷ್ಟೇ ಮನವಿ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀವಿ 4-5 ಸತಿ. ಮಳೆ ಬಂತಂದ್ರೆ ಊರಿಗೆಲ್ಲ ನೀರು ಸೋರುತ್ತೆ ನನಗೆ, ನೀರು ಸೋರುತ್ತೆ. ಇಲ್ಲೆಲ್ಲ ನೀರು ಸೋರುತ್ತಾ? ಸೋರುತ್ತಿದ್ದು ಅದಕ್ಕೆ ರೇಷನ್ ಎಲ್ಲ ಒಂದ್ ಸೈಡ್ ಒಟ್ಟಿರೋದು ಇದು. ಅದಕ್ಕೆ ನಾವು ಈ ಕಡೆಗೆ ಮಾಡ್ತೀವಿ. ಶಾಲೆ ಹನಿ ನೀರು ಲೀಕ್ ಆಗುತ್ತೆ. ಇದು ಶಾಲೆ ಇತ್ತು, ಶೀತಲ ಬಂದಾಗ ಹೊಸ ಶಾಲೆ ಇಲ್ಲ ಮಾಡಿ ಹಳೆ ವಿಡಿಯೋಸ್ ಅದನ್ನ ಮಾಡಿ ಸಜ್ಜ. ಇದು ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ನೋಡಿ ಸರ್, ಇದು ಬೀಳುವಂತ ಸುದ್ದಿ ಮುಂದುವರಿಯಲಿದೆ. ಮತ್ತಷ್ಟು ಮಗದಷ್ಟು ಜನ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಮಾತನಾಡೋದ್ರಲ್ಲಿದ್ದಾರೆ. ಈ ಸಮಸ್ಯೆ ಬಗೆಹರಿಯುವವರೆಗೂ ಈ ಸುದ್ದಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ಈಗ ಒಂದು ಪುಟ್ಟ ವಿರಾಮ. ಕನ್ನಡ ಕಲಾ ರಸಿಕರಿಗೆ, ಸಹೃದಯ ಬಂಧುಗಳಿಗೆ ಹಾಗೂ ಈಡನ್ಸ್ ನ್ಯೂಸ್ನ ಸಮಸ್ತ ವೀಕ್ಷಕ ಮಹಾಪ್ರಭುಗಳಿಗೆ ನಿಮ್ಮ ಪ್ರೀತಿಯ ಕವಿ, ಕನ್ನಡ ಮೇಷ್ಟ್ರು ಶಿಶಿರ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ಕವಿ ಬಂಧುಗಳೇ, 2025ನೇ ಸಾಲಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮದಲ್ಲಿ ನಮ್ಮ ಈಡನ್ಸ್ ನ್ಯೂಸ್ ಚಾನೆಲ್ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಾಹಿತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಅದುವೇ ಕಾವ್ಯ ಸಂಭ್ರಮ, ಕಾವ್ಯ ದಸರಾ. ಸ್ನೇಹಿತರೆ, ಕವಿ ಪುಂಗವರಾದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡಬೇಕಿರೋದು ಇಷ್ಟೇ. ನಾಡು ನುಡಿ ಸಂಸ್ಕೃತಿ ಸಂಭ್ರಮವನ್ನು ಕುರಿತ ನಿಮ್ಮ ಸ್ವರಚಿತ ಕವಿತೆಯೊಂದನ್ನ ಇದೇ ತಿಂಗಳ 20ರ ಒಳಗಾಗಿ ನಮ್ಮ ಈ ಕೆಳಗೆ ನಮೂದಿಸಿರುವಂತಹ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಬೇಕು. ಕವಿ ಪುಂಗವರಾದ ನೀವು ನಮ್ಮ ಜೊತೆ ಆಗಲು ಮಾಡಬೇಕಿರೋದು ಇಷ್ಟೇ. ನಾಡು ನುಡಿ ಸಂಸ್ಕೃತಿ ಸಂಭ್ರಮವನ್ನು ಕುರಿತ ನಿಮ್ಮ ಸ್ವರಚಿತ ಕವಿತೆಯೊಂದನ್ನ 3 ನಿಮಿಷಗಳಿಗೆ ಮೀರದಂತೆ ಚಿತ್ರೀಕರಿಸಿ ಈ ಕೆಳಗೆ ನಮೂದಿಸಿರುವ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಬೇಕು. ಹಾಗೂ ನಿಮ್ಮ ವಿಡಿಯೋ ನಮ್ಮನ್ನು ತಲುಪಲು ಕಡೆಯ ದಿನಾಂಕ ಸೆಪ್ಟೆಂಬರ್ 20ನೇ ತಾರೀಕು. ನೀವು ಕಳಿಸುವ ಕವಿತೆ ನಮ್ಮ ತಂಡಕ್ಕೆ ಮೆಚ್ಚುಗೆಯಾದಲ್ಲಿ ನಿಮ್ಮ ಕವಿತೆಯನ್ನ ಸಮಸ್ತ ಕರ್ನಾಟಕಕ್ಕೆ ಸಹೃದಯರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ಕಳಿಸ್ತಿರಲ್ವಾ? ಎಸ್, ವೆಲ್ಕಮ್ ಬ್ಯಾಕ್ ಟು ಈಡನ್ಸ್ ನ್ಯೂಸ್. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಸರಗೋಡ್ ತಾಂಡಾದಲ್ಲಿ ಇರುವಂತಹ 2 ಅಂಗನವಾಡಿಗಳ ಶಿಥಿಲಾವಸ್ಥೆಯ ಸ್ಥಿತಿಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೆ. ಸಂಬಂಧಪಟ್ಟಂತೆ 2 ಶಿಕ್ಷಕಿಯರು ಹಾಗೆ ಸ್ಥಳೀಯ ಆಡಳಿತದಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಖುದ್ದು ಅವರೇ ಕೂಡ ಹೇಳ್ಕೊಂಡ್ರು 7-8 ವರ್ಷಗಳಿಂದ ಇದ್ರ ಸ್ಥಿತಿಯನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಮತ್ತಷ್ಟು ಮಗದಷ್ಟು ಜನ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ.
ಹಗರಿಬೊಮ್ಮನಹಳ್ಳಿಯಿಂದ ನೇರ ದೂರವಾಣಿ ಸಂಪರ್ಕದ ಮೂಲಕ ಬರ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಈ ಸಮಸ್ಯೆಯಿಂದ ಬಗೆಹರಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಶಿಕ್ಷಣಕ್ಕಾಗಿ ಮಕ್ಕಳು ಬಂದ್ರೆ ಯಮಪುರಿಯತ್ತ ಕರ್ಕೊಂಡು ಹೋಗುವಂತಹ ವಾತಾವರಣ ನಿರ್ಮಾಣ ಆಗೋಗುತ್ತೆ ಅಂತಂದ್ರೆ ಏನರ್ಥ? ಇದು ಸರಿನಾ? ಸಂಬಂಧಪಟ್ಟಂತಹ ಅಧಿಕಾರಿಗಳು ದೂರುಗಳನ್ನು ಗಂಭೀರವಾಗಿ ಪರಿಗಣಿಸದ ಕಾರಣ ಈ ಸಮಸ್ಯೆ ಎದುರಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬನ್ನಿ ಈ ಬಗ್ಗೆ ಮಗದಷ್ಟು ಮಾಹಿತಿಯನ್ನ ಸ್ಥಳೀಯರಿಂದ ಪಡ್ಕೊಳ್ಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ರಾಮನಾಯಕ್ ಅಂತ ಹೇಳಿ ಸರ್. ಹಲೋ, ಹೇಳಿ ಸರ್, ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು? ರಾಮನಾಯಕ್ ಸರ್, ನಮ್ಮ ಹೆಸರು ರಮಾನಾಯಕ ಸರ್. ರಾಮನಾಯಕ ಹೇಳಿ ನಾಯಕರೇ, ಏನ್ ಸಮಾಚಾರ? ಏನಿದು ಸುದ್ದಿ? ನಿಮ್ಮಲ್ಲಿ ಇರುವಂತಹ 2 ಅಂಗನವಾಡಿಗಳ ದುಸ್ಥಿತಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ವಿಜುವಲ್ಸ್ ನ ಇಡೀ ರಾಜ್ಯದ ಜನ, ವಿಜಯನಗರ ಜಿಲ್ಲೆಯವರು ನೋಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಇರುವಂತಹ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಅಂಗನವಾಡಿಯ ಸ್ಥಿತಿ ನೋಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಅಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಅಂಗನವಾಡಿನಲ್ಲಿ 30 ಜನ, ಮತ್ತೊಂದು ಅಂಗನವಾಡಿನಲ್ಲಿ 40 ಜನ ಮಕ್ಕಳುಗಳಿದಾರಂತೆ. ಹೇಳ್ತೀರಿ ಇದ್ರ ಬಗ್ಗೆ? ಹೌದೌದು ಸರ್, ಇದ್ರ ಬಗ್ಗೆ ಬಹಳ ಬೇಸರ ಆಗತ್ತೆ ಸರ್ ಹೇಳಕ್ಕೆ ನಮಗೆ. ಯಾವುದೇ ಅಧಿಕಾರಿಗಳು ಹೇಳಿದ್ರು ಕೂಡ ಯಾರೇ ಕ್ಯಾರೆ ಮಾಡ್ತಾ ಇಲ್ಲ ಸರ್. ಓಕೆ. ಮತ್ತು ನಮ್ಮ ಶಾಸಕರು ಕೂಡ ಮನವಿ ಮಾಡಿದ್ವಿ ಸರ್, ಬಂದಾಗೆಲ್ಲ ಮನವಿ ಮಾಡಿದ್ವಿ. ಸಿಡಿಪಿ ಅವ್ರು ಕೂಡ ಮನವಿ ಮಾಡಿದ್ವಿ ಸರ್. ಫಸ್ಟ್ ಒಂದು ಕಟ್ಟಡ ಇತ್ತು ಸರ್, ಹಳೆ ಕಟ್ಟಡ. ಓಕೆ. ಅದನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಸರ್ ನಮಗೆ. ಓಕೆ. ಆ ಕಟ್ಟಡನ ಕೆಡವಿ ಹೊಸ ಕಟ್ಟಡ ಕೂಡ ನಿರ್ಮಾಣ ಮಾಡಿಲ್ಲ ಸರ್. ಇವಾಗ 5 ರಿಂದ 7 ವರ್ಷ ಆಯ್ತು ಸರ್, ಕಟ್ಟಡನೇ ನಿರ್ಮಾಣ ಮಾಡಿಲ್ಲ ಸರ್. ಅಂದ್ರೆ ಅರ್ಥ ಆಗ್ಲಿಲ್ಲ. ಈಗ ಹಳೇದನ್ನ ಒಡೆದಾಕಿ ಹೊಸದ್ ಕಟ್ಟಿದ್ದಾಗಿದ್ಯಾ? ಇಲ್ಲ ಸರ್, ಹಳೇದು ಇದ್ದದ್ದನ್ನು ಕೆಡವಿದ್ರು ಸರ್ ಅಂಗನವಾಡಿ ಕೇಂದ್ರಗಳನ್ನು. ಓಕೆ. ಇದ್ದ ಕಟ್ಟಡಗಳನ್ನ ಕೆಡವಿ ಹೊಸದ್ ಕಟ್ಕೊಡ್ತೀನಿ ಅಂತ ಒಡೆದಾಕಿದ್ರು ಸರ್. ಆದ್ರೂ ಕೂಡ ಅದನ್ನ ಕಟ್ಟೇ ಇಲ್ಲ ಸರ್ ಹೊಸ ಅಂಗನವಾಡಿ ಕೇಂದ್ರ. ಯಾವ್ದೋ ಮುರುಕಲ್ ಸ್ಕೂಲ್ ಒಳಗಡೆ 31 ಕಡೆ 41 ಕಡೆ ಪಾಪ ಮಕ್ಕಳು ಅಂಗನವಾಡಿಗೆ ಹೋಗ್ತಾ ಇದಾವೆ ಸರ್. ಅದು ನಮ್ದು ಹಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್, ಹಳೆ ಶಾಲೆಗಳು. ಹಳೆ ಶಾಲೆನಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದಾರೆ. ಅಂಗನವಾಡಿ ನಡೆಸ್ತಾ ಇದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಅಧಿಕಾರಿಗಳನ್ನ ತಾವು ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿದ್ದುಂಟಾ? ಇಲ್ಲ ಸರ್, ಬಹಳಷ್ಟು ಸಲ ಇಲ್ಲಿ ಬಂದಾಗ ಅವರು ಗಮನಕ್ಕೆ ತಂದಿವಿ ಸರ್. ಶಾಸಕರ ಗಮನಕ್ಕೆ ಬಂದಾಗನು ಕೂಡ ತಂದಿನಿ, ಪಿಡಿಒಗಳ ಗಮನಕ್ಕೆ ತಂದ್ರು ಕೂಡ ಏನು ಕಾರ್ಯಗಳಾಗ್ತಾ ಇಲ್ಲ ಸರ್, ಕೆಲಸಗಳಾಗ್ತಾ ಇಲ್ಲ. ಯಾಕೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ಊರ ಮೇಲೆ ಅಷ್ಟೊಂದು ದೇಶ ಇದೆ, ಏನೋ ಒಂದು ಚೂರು ಗೊತ್ತಾಗ್ತಾ ಇಲ್ಲ ಸರ್. ಯಾವ್ದೇ ಅಧಿಕಾರಿಗಳು ತಿಪ್ಪೆಗುಂಡಿದೆ ಸರ್ ಮಗ್ಲಿಗೆ. ಶಾಲೆಯಲ್ಲಿ ಹೋದ್ರೆ ಸರ್ ಕುತ್ಕೊಳಕಲ್ಲ, ಅಷ್ಟು ವಾಸನೆ ಹೊಡಿತೈತಿ ಸರ್ ಅದ್ರಲ್ಲಿ. ಅದೇನು ಮಳೆಗಾಲ ಏನಾರು ಬಂತಂದ್ರೆ ಸರ್ ಯಾರು ಹುಡುಗರು ಒಳಗಡೆ ಕೂರ್ಸೋ ಆಗಿಲ್ಲ ಸರ್. ಮತ್ತೆ ಸರ್ ಹೊರಗಡೆ ಇಲ್ಲ ಸರ್, ಇಲ್ಲಂದ್ರೆ ಮಕ್ಕಳಿಗೆ ಮನೆಗೆ ಕಳಿಸ್ಬಿಡ್ತಾರೆ ಸರ್. ಓಹೋ, ಆತರ ಮಾಡ್ತಾರೆ ಸರ್. ಅವ್ರು ಕೊಟ್ಟಿರೋ ರೇಷನ್ ಕೂಡ ಕಾಪಾಡೋಕ್ ಆಗ್ತಾ ಇಲ್ಲ ಸರ್ ಅವ್ರ ಕೈಯಲ್ಲಿ. ನೀವ್ ಒಂದ್ಸಲ ಅಲ್ಲಿ ವಿಸಿಟ್ ಏನಾರು ಮಾಡಿದ್ರೆ ಸರ್ ನಿಮಗೆ ಗೊತ್ತಾಗತ್ತೆ ಸರ್ ಅದು ನಮ್ದು. ಇಲ್ಲ ಸರ್, ನಾನ್ ವಿಸಿಟ್ ಮಾಡೋದಿರ್ಲಿ, ಇಡೀ ರಾಜ್ಯದ ಜನ ನಿಮ್ 2 ಅಂಗನವಾಡಿಗಳ ಸಂಪೂರ್ಣ ವಿಜುವಲ್ಗಳನ್ನ ಅಂದ್ರೆ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. 2 ಮೇಲ್ಛಾವಣಿಗಳಲ್ಲಿ ಅಂದ್ರೆ 2 ಅಂಗನವಾಡಿ ಮೇಲ್ಛಾವಣಿಯಲ್ಲಿಯೂ ಕೂಡ ನೀಟಾಗಿ ಸರಳಗಳು, ಏನು ತಾರ್ಸಿಗೆ ಸರಳಗಳು ಹಾಕಿರ್ತಾರಲ್ಲ, ಬೀಮ್ಸ್ಗಳು, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ನಮ್ ತಲೆ ಮೇಲೋ ನಿಮ್ ತಲೆ ಮೇಲೋ ಬಿದ್ಬಿಟ್ರೇನೆ ಉಳಿಯೋದ್ ಕಷ್ಟ, ಚಕ್ಕೆಗಳು. ಇನ್ನು ಪಾಪ ಹಸುಗೂಸುಗಳು ಆ ಮಕ್ಕಳ ತಲೆ ಮೇಲೆ ಏನಾದ್ರು ಬಿದ್ರೆ ಮಾಡಿದ್ರೆ ಯಾರಾಗ್ತಾರೆ, ಏನಾಗ್ತಾರೆ? ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಸರ್ ಅವ್ರ ಗಮನಕ್ಕೆ ಹಾಕಿದ್ವಿ ಸರ್. ಆದ್ರೂ ಕೂಡ ಯಾವ ಅಧಿಕಾರಿಗಳನ್ನು ಬರ್ತಾ ಇಲ್ಲ ಸರ್. ಒಂದ್ಸಲ ಆಲ್ರೆಡಿ ಬಿದ್ದಿದೆ ಸರ್, ಅಂಗನವಾಡಿ ಜಯಶ್ರೀ ಅಂತ ಹೇಳಿ ಅವ್ರ ಮೇಲೆನೆ ಬಿದ್ದಿದೆ ಸರ್ ಅದು ಚಾವಣಿ ಒಂದ್ಸಲ. ಆಗಿದ್ದು ಬಿದ್ದಿದೆ ಸರ್. ಆದ್ರೂ ಕೂಡ ಯಾರು ಕ್ಯಾರೆ ಮಾಡ್ತಾ ಇಲ್ಲ ಸರ್ ಅಧಿಕಾರಿಗಳು. ಬಹಳಷ್ಟು ಗಮನ ಹಾಕಿದೆ ಸರ್. ಏನ್ ಹೇಳ್ತಾರೆ, ದುಡ್ಡಿಲ್ವಂತ ಅವ್ರ ಹತ್ರ ಸರ್? ಏನ್ ಹೇಳ್ತಾರೆ ಅಧಿಕಾರಿಗಳು ಹೋದ್ರೆ? ಮಾಡಿಸ್ಕೊಡ್ತೀನಿ, ಯಾಕೆ ಇಷ್ಟ ದಿನ ಲೇಟ್ ಆಗ್ತಾ ಇದೆ ಅಂತಲೂ ಕೇಳ್ಕೊಂಡಿಲ್ವ ತಾವು? ಕೇಳಿದ್ವಿ ಸರ್, ಅದು ಮಾಡ್ತೀವಿ ಅಂತ ಅಷ್ಟೇ ಉತ್ತರ ಕೊಡ್ತಾರೆ ಸರ್. ಮಾಡ್ತೀವಿ ನೋಡ್ತೀವಿ ಅಂತ ಆತರ ಉತ್ತರ ಹೇಳ್ತಾರೆ ಸರ್ ನಮ್ಗೆ. ಅವ್ರ 2 ಅಂಗನವಾಡಿ ಕೇಂದ್ರಗಳಿಗೆ ಶೌಚಾಲಯನೇ ಇಲ್ಲ ಸರ್ ಅವ್ರಿಗೆ.
ಶೌಚಾಲಯನೇ ಇಲ್ಲ ಸರ್. ಅದು ಯಾವ್ದೋ ಹಳೆ ಬಿಲ್ಡಿಂಗ್ ಅಲ್ಲಿ ನಡ್ಸಾಕತ್ತಾರ ಸರ್ ಅಂಗನವಾಡಿ ಕೇಂದ್ರಗಳು. ನೋಡಿ ನೋಡಿ. 7 ರಿಂದ 8 ವರ್ಷ ಆದ್ ಸರ್, ಯಾವ ಅಧಿಕಾರಿಗಳನ್ನು ಗಮನ ಹರಿಸ್ತಲ್ಲ ಸರ್ ಅದ್ರ ಬಗ್ಗೆ. ಎಸ್ ರಮಾನಾಯಕ್, ಥ್ಯಾಂಕ್ ಯು ಸೋ ಮಚ್ ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಂದೆರಡು ಕಥೆ ಅಲ್ಲ ಇಲ್ಲಿ, ಒಂದೆರಡು ಕಥೆ ಅಲ್ಲ ಇಲ್ಲಿ. ನೀವು ಎಷ್ಟು ಜನ ಅಲ್ಲಿಯ ಸ್ಥಳೀಯರು ಕಾಲ್ ಮಾಡ್ತಾರೋ ಅವ್ರು ಅಷ್ಟು ಜನರು ಹೇಳುವಂತಹದ್ದು 7-8 ವರ್ಷಗಳಿಂದ ನಾವು ಕೇಳ್ಕೊತಾ ಇದ್ದೀವಿ, ಅವ್ರು ಸರಿ ಮಾಡ್ಕೊಡ್ತಾ ಇಲ್ಲ. ನಾವು ಕೇಳ್ಕೊಳ್ತಾ ಇದ್ದೀವಿ, ಅವ್ರು ಸರಿ ಮಾಡ್ಕೊಡ್ತಾ ಇಲ್ಲ. ಇನ್ ಹೆಂಗ್ ಕೇಳ್ಕೋಬೇಕು ನಿಮ್ಮನ್ನ ಪ್ರಜಾಪ್ರಭುತ್ವದಲ್ಲಿ? ನಿಮ್ ಕಾಲಿಗೆ ಬಿದ್ದೇನಾದ್ರು ಕೇಳ್ಕೋಬೇಕಾ? ಅಧಿಕಾರಿಗಳೇ, ಮಾನ್ಯ ಶಾಸಕರೇ, ಇದು ನಿಮಗೆ ಶೋಭೆ ತರುವಂತಹ ಕೃತ್ಯ ಅಲ್ಲ. 30 + 40, ಒಂದು ಅಂಗನವಾಡಿಯಲ್ಲಿ 30 ಜನ, ಮತ್ತೊಂದು ಅಂಗನವಾಡಿನಲ್ಲಿ 40 ಜನ. ಆ 30 ಮತ್ತು 40ರಲ್ಲಿ ನಿಮ್ಮ ಮಕ್ಕಳಿದ್ದಿದ್ರೆ ನೀವ್ ಹಿಂಗ್ ಮಾಡ್ತಿದ್ರಾ? ಒಂದಷ್ಟು ಜನ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಈಗ ನಾನು ಎರಡನೇ ಕೇಂದ್ರ, ಇದೇ ಗ್ರಾಮದ ಅಂಗನವಾಡಿ ಎರಡನೇ ಕೇಂದ್ರ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇ ಕೇಂದ್ರದ ಟೀಚರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಕಷ್ಟ ಅನುಭವಿಸ್ತಾರೆ ಅಂತ ಅವ್ರಿಗೆ ಕೇಳ್ತಾ ಹೋಗ್ತೀನಿ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇಲ್ಲಿ ಏನಾಗಿದೆ ಅಂತಂದರೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಮ್ಮ ವೀಕ್ಷಕರಿಗೆ. ಭಾಳಷ್ಟು ಅಂಗನವಾಡಿ ಅವ್ಯವಸ್ಥೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಾ? ಹಾಂ ಸರ್, ತುಂಬ ಸರಿ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹೇಳಿದ್ದೀವಿ ಸರ್. ಅವ್ರು ತುಂಬ ಸರಿ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ಬಂದು ನೋಡಿದ್ದಾರೆ. ತುಂಬ ಸರಿ ಅವರು ಕೂಡ ನಮ್ಮನ್ನು ಸಭೆಯಲ್ಲಿ ಹೇಳ್ತೀವಿ, ಮಾಡಿಸ್ತೀವಿ ಅಂತ ತುಂಬ ಅಧಿಕಾರಿಗಳನ್ನ ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ. ಆದರೆ ನಮಗೆ ಯಾವುದು CDPO ಸರ್ ಆಗಲಿ, ನಮ್ಮ ಇಲಾಖೆ ಕಡೆಯಿಂದ ಯಾರು ಬಂದು ಒಂದು ಸರಿ ನಾನು ಬಂದಾಗಿಂದ ಯಾರು ಬಂದು ನೋಡಿಲ್ಲ ಸರ್. ಗ್ರಾಮ ಪಂಚಾಯತ್ ಈಗ ಈ ರೀತಿ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡುವುದು ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು ಸರ್. 7 ವರ್ಷನೂ ಇದೇ ಬಿಲ್ಡಿಂಗ್ ಅಲ್ಲಿ. ಮಳೆ ಬಂದ್ರೆ ತುಂಬಾ ಸೋರುತ್ತೆ ಸರ್. ಮಳೆ ಎಲ್ಲ ಬಂದ್ರೆ ಮಕ್ಳಿಗೆ 10 ರಿಂದ 20 ಮಕ್ಳಿಗೆ ಕೂಡ್ಸಕ್ ಆಗಲ್ಲ ಸರ್. ಅಡುಗೆ ಮಾಡೋಕ್ಕೂ ಭಯ ಆಗುತ್ತೆ, ಯಾಕಂದ್ರೆ ಬೀಳುತ್ತೆ ಅನ್ನೋ ಭಯದಲ್ಲಿ ಯಾವತ್ ದಿನ ಕಳೀತೈತೆ ಅನ್ಸುತ್ತೆ ಸರ್. ಒಂದ್ ದಿನ ಕರ್ಸಿದ್ರೆ ಮಳೆ ಬಂತಂದ್ರೆ ಮಕ್ಳಿಗೆ ಕರ್ಸೋದೇ ಇಲ್ಲ ಸರ್. ಅಧಿಕಾರಿಗಳು ಏನ್ರ ತಿರುಗಿ ನೋಡಿದ್ರೆ ಏನು ಅವ್ರ ಮನೆ ಮಕ್ಕಳನ್ನ ಏನಾದ್ರು ಕುಂದಿರ್ಸ್ತಾರಂತ ಈ ತರ ಇದ್ದ ಸಿಚುವೇಶನ್? ಮತ್ತೆ ಯಾಕೆ ಬಡವರ ಮಕ್ಕಳ ಮೇಲೆ ಯಾಕೊಂದು ಇಷ್ಟೊಂದು ತಾತ್ಸಾರ ಅಧಿಕಾರಿಗಳಿಗೆ? ಅಧಿಕಾರಿಗಳು ಇವರು ತಮ್ಮ ಮಕ್ಕಳನ್ನ ಏನಾದರೂ ಈ ಥರ ಸಿಚುವೇಶನಲ್ಲಿ ಬಿಡ್ತಾರಾ? ಏನಾದರೂ ಸಮಸ್ಯೆಗಳಾದ್ರೆ ಯಾರು ಜವಾಬ್ದಾರು ಅಂತಂದು ಕೇಳಿದ್ರೆ ನೀವು? ತುಂಬ ಸರಿ ಹೇಳಿದ್ದೀವಿ ಸರ್, ಆದ್ರೆ ಅವ್ರು ಯಾರು ಬಂದು ನೋಡಿಲ್ಲ ಸರ್. ಎರಡನೇ ಕೇಂದ್ರದ ಟೀಚರ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಈ ಒಂದು ನಿರ್ಲಕ್ಷ್ಯತನಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಜಯಶ್ರೀ ಸರ್. ಜಯಶ್ರೀ ಮೇಡಮ್, ಇಲ್ಲಿ ನೋಡ್ತಾ ಇರ್ಬೋದ್ರಿ, ನಾನು ವಿಜುವಲ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ನಮ್ಮ ವೀಕ್ಷಕರಿಗೆ. ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಒಂದು ಚಾವಣಿ ಕಳಚಿ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ಈ ಅಧಿಕಾರಿಗಳು ಏನು ತಿರುಗಿ ನೋಡಿಲ್ವಾ? ಏನು ಅವ್ರಿಗೆ ಮನಸ್ಸಾಕ್ಷಿ ಅನ್ನೋದು ಏನಾದರೂ ಇದೆಯಾ? ಬಂದಾರ ಸರ್, ಮೇಲ್ವಿಚಾರಕರು ಬಂದಿದ್ರು, PDO ಸರ್ ಬಂದಿದ್ರು, ಅಲ್ಲಿ ಜಾಗ ತೋರಿಸಿದ್ರು, ಮತ್ತೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಏನು ನೆಪ ಮಾತ್ರ ನಾವು ಬಂದು ಹೋಗ್ತೀವಿ ಅಂತಂದು ಏನಾದರೂ ಹೇಳಿದಾರ? ಏನು ನಾವು ಮಾಡಿಸಿರ್ತೀವಿ ಅಂತಂದು ಯಾರಾದರೂ ಶಬ್ದ ಮಾಡೋಗಿದಾರ? ಇಲ್ಲ ಏನೇ ಆಗಲಿ ಇದೇ ಕೇಂದ್ರದಲ್ಲಿ ಮಕ್ಳು ಇರ್ಬೇಕಂತದ್ದು ಏನಾದರೂ ಶಪಥ ತೊಟ್ಟು ಹೋಗಿದಾರ? ಏನು ಹೇಳಿಲ್ಲ ಸರ್, ಅಂದರೆ ಜಾಗದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳೋಗ್ಯಾರ ಸರ್. ಇಲ್ಲಿವರೆಗೆ ಯಾರು ಬಂದಿಲ್ಲ. ಯಾಕೊಂದು ಇಷ್ಟೊಂದು ಏನೋ ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ಅಂತ ಏನೋ ಗೊತ್ತಾ? ಎಷ್ಟು ವರ್ಷ ಆಯಿತು ಮೇಡಮ್? ನಾವು 8 ವರ್ಷ ಆಯ್ತು ಸರ್. 8 ವರ್ಷದಿಂದಲೂ ಇದೇ ಬಿಲ್ಡಿಂಗಲ್ಲಿ. ಹಾಂ. ಆದರೂ ಸಹಿತ ಯಾರು ಕ್ಲೀನ್ ಇದ್ದಿದ್ದಿಲ್ಲ ಸರ್. ನಾನೇ ಕ್ಲೀನ್ ಮಾಡಿಸಿ ವೆಲ್ಡಿಂಗ್ ಎಲ್ಲ ಮಾಡಿಸಿ ಮೇಲೆ ಅಂದರೆ ಅವರು TP ಸರ್ ಅವ್ರು ಮಾಡಿಸಿರೋದು. ಹಾಂ. ಅಂದರೆ ನಿಮ್ಮ ಸ್ವಂತ ದುಡ್ಡಿಂದ. ಅಂಗನವಾಡಿ ಬಗ್ಗೆ ಅವ್ಯವಸ್ಥೆ ಆಗಿರ್ತಕ್ಕಂಥ ಏನು ಗ್ರಾಮಸ್ಥರು ಭಾಳಷ್ಟು ಏನು ಸುದ್ದಿವಾಹಿನಿಗೆ ಕರೆ ಮಾಡ್ತಾರೆ. ನಮ್ಮಿಂದನಾದರೂ ಸುದ್ದಿವಾಹಿನಿಗಳಿಂದನಾದರೂ ಈ ಥರ ಅವ್ಯವಸ್ಥೆಗಳಿರುವಂಥ
ಒಂದು ಶಾಲೆಗೆ ಹೊಸತನ ಬರಲಿ ಅಂತಂದು ಈಗ ನಮ್ಮ ಜೊತೆ ಗ್ರಾಮಸ್ಥರು ಇದ್ದಾರೆ, ಪ್ರಕಾಶ್ ಅಂತಂದು ಹೇಳ್ಬಿಟ್ಟು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಏನಾಗಿದೆ, ಅಂಗನವಾಡಿ ಕೇಂದ್ರ ದೇವರು ಇರುವಂಥ, ಚಿಕ್ಕ ಮಕ್ಕಳ ದೇವರು ಅಂತ ಕರೀತಾರೆ, ದೇವರು ಇರುವಂಥ ಒಂದು ಶಾಲೆ ಈಗ ಅವನತಿ ಹೊಂದಿದೆ. ಯಾವ ಟೈಮಲ್ಲಿ ಯಾವ ಮಗುವಿಗೆ ಏನಾಗುತ್ತೆ ಅಂತಂದು ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಹೆಚ್ಚು ಕಡಿಮೆ ಶಾಲಾ ಇದು ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡಗಳೇ ಇಲ್ಲ. ಅವಾಗ ಹಳೆ ಕಟ್ಟಡಗಳು ಇದ್ದು ಹೊಸ ಕಟ್ಟಡ ಕಟ್ಟಿಸ್ಬೇಕಂತೇಳಿ ಆ ಕಟ್ಟಡನ ಡೆಮೊಲಿಷ್ ಮಾಡಿಸಿದ್ರು. ಅವಾಗಿಂದ ಮತ್ತೆ ಕಟ್ಟಡಗಳೇ ಬಂದಿಲ್ಲ, ಕಟ್ಟಡಗಳೇ ಕಟ್ಟಿಸಿಲ್ಲ. ಆ್ಯಕ್ಚುಲಿ ಇವಾಗ ಇರುವಂಥ ಕಟ್ಟಡಗಳು ಇವು ನಮ್ಮ ಹಳೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡಗಳು. ಅಂಗನವಾಡಿ ಕೇಂದ್ರಗಳೇ ಇಲ್ಲ ನಮ್ಮ ಊರಿಗೆ. ಅದು ಹಳೆಯ ಕಟ್ಟಡಗಳು. ಇವೆಲ್ಲ ಮಳೆ ನೀರಿಗೆಲ್ಲ ಸೋರಿ ಅವು ಬೀಳೋ ಹಂತಕ್ಕಿದೆ. ನಾಳೆ ಊಟ ಮಾಡ್ಬೇಕಾದ್ರೆ ಅವರು ತಟ್ಟೆಲಿ ನೀರು ಎಲ್ಲ ಮೇಲಿಂದ ಸುರಿಯುತ್ತೆ. ರೇಷನ್ಗಳೆಲ್ಲ ಎಷ್ಟು ನೀರು ಬಿದ್ದು ರೇಷನ್ಗಳೆಲ್ಲ ಕೊಳ್ತೋಗಿದೆ. ನಾವು ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟಿವಿ. ಮೊನ್ನೆ ಶಾಸಕರಿಗೂ ಕೊಟ್ಟಿದ್ದೀವಿ, ಮೊನ್ನೆ CDP ಕೊಟ್ಟಿದ್ದೀವಿ, ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೂ ಕೊಟ್ಟಿವಿ. ಯಾರು ಬಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಹೀಗಾಗಿ ನಮ್ಮ ಊರಿನ ಜನಗಳು ಎಲ್ಲರೂ ಬೇಸತ್ತು ಇಂಥ ಕಟ್ಟಡಗಳಿಗೆ ಮಕ್ಕಳಿಗೆ ಶಾಲೆಗೆ ಕಳಿಸೋದು ಬೇಡ ಅಂತೇಳಿ ಅರ್ಧಕ್ಕರ್ಧ ಜನ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಸರ್. ಆ ರೀತಿ ಪರಿಸ್ಥಿತಿಗಳು ನಮ್ಮ ಬಸರಕೋಟೆ ತಾಂಡ ಗ್ರಾಮದಲ್ಲಿ ಉಂಟಾಗಿದೆ. ಹೌದು, ಈ ಥರ ಇದ್ದಾಗ ಯಾವ ಮಕ್ಕಳು ಸಹ ಈ ಶಾಲೆಗೆ ಕಳಿಸುವಂಥ ಸಾಹಸ ಮಾಡ್ತಾರೆ ಪೇರೆಂಟ್ಸು. ಹಾಗೂ ಅಧಿಕಾರಿಗಳು ಇಲ್ಲಿ ಬಹಳಷ್ಟು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಹೌದು ಸರ್, ಎಲ್ಲ ಅಧಿಕಾರಿಗಳು ಖುದ್ದಾಗಿ ನಾನೇ ಹೋಗಿ ಮಾನ್ಯ ಶಾಸಕರಿಗೂ ಮನವಿ ಕೊಟ್ಟಿವಿ, ಮಾನ್ಯ CDP ಸರಿಗೂ ಕೊಟ್ಟಿದ್ದೀವಿ ಮನವಿ. ಅದೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇವೆ ಸರ್. ಆದರೆ ಯಾರು ಬಂದು ನಮಗೆ ಯಾರು ಕಿವಿಲಿ ಹಾಕ್ಕೊಳ್ತಾ ಇಲ್ಲ. ಅದರಲ್ಲಿ ಕಟ್ಟಡಗಳು ಏನೈತಲ್ಲ ಸರ್, ಎಲ್ಲ ತುಂಬ ಹಳೆ ಕಟ್ಟಡಗಳು. ನಮಗೆ ಹೊಸ ಕಟ್ಟಡಗಳು ಆದಷ್ಟು ಬೇಗ ಮಂಜೂರು ಮಾಡಿ ಕೊಡಬೇಕಂದು ಈ ಮೂಲಕ ತಮ್ಮನ್ನು ಕೇಳ್ಕೊತಾ ಇದ್ದೀವಿ ಸರ್. ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡಬೇಕು. ಅದನ್ನ ಒಂದೇ ರೂಮ್ ಇದೆ ಸರ್, ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ಇದು ಮಾಡಬೇಕು. ಅದನ್ನ ಇದು ನೋಡಿ ಸರ್, ನಮ್ಮ ಮೇಡಮ್ ಅವರು ಸ್ವಂತ ಖರ್ಚಿನಲ್ಲಿ ಮಾಡಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡಿ ವೀಕ್ಷಕರೇ, ಈ 30 ಮತ್ತು 40 ಜನ ಮಕ್ಕಳು ಏನು ಈ 2 ಕಟ್ಟಡಗಳಲ್ಲಿ ತಮ್ಮ ಕಲಿನಲಿಯನ್ನು ನಡೆಸ್ತಾ ಇದ್ದಾರೋ, ಆ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಮಗು ಸ್ಥಳೀಯ ಅಧಿಕಾರಿಗಳ ಅಥವಾ ಶಾಸಕರ ಮಕ್ಕಳಾಗಿದ್ದಿದ್ರೆ ಇಂತಹ ಸ್ಥಿತಿಯಲ್ಲಿ ಅವರನ್ನ ಬಿಡ್ತಾ ಇದ್ರ? ಬಡವ್ರ ಮಕ್ಕಳು ಅಂತಂದ್ರೆ ಅಷ್ಟೊಂದು ತಾತ್ಸಾರ ಯಾಕೆ ನಿಮಗೆ ಅಂತ ಈ ವಿಷಯವನ್ನ ಬಿಡುವಂತಹದ್ದೇ ಇಲ್ಲ. ಮತ್ತಷ್ಟು ಮಗದಷ್ಟು ಈ ಬಗ್ಗೆ ಚರ್ಚೆಗಳನ್ನು ನಡೆಸ್ತೇವೆ. ಅದಕ್ಕೂ ಮುಂಚೆ ಬೇರೆ ಬೇರೆ ಸುದ್ದಿಗಳು ಇರೋದ್ರಿಂದ ಮಧ್ಯಾಹ್ನದ ನಂತರ ಮತ್ತೆ ಅಧಿಕಾರಿಗಳ ಮತ್ತು ಶಾಸಕರ ಜೊತೆ ಮಾತನಾಡುವಂತಹ ಕಾರ್ಯಕ್ರಮವನ್ನ ಮಾಡ್ತೇವೆ. ಈ ಸುದ್ದಿ ಇಲ್ಲಿಗೆ ನಿಲ್ಲುವಂತೆ ಮಾಡುವಂತಹ ಯಾವುದೇ ಪ್ರಕ್ರಿಯೆಗೆ ನಾವು ಒಳಗಾಗುವುದಿಲ್ಲ. ಮತ್ತಷ್ಟು ಮಗದಷ್ಟು ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಸ್ಥಳೀಯರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಂತಹ ವ್ಯಕ್ತಿಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ಅಭಿನಂದನೆಗಳನ್ನ ಅರ್ಪಿಸ್ತಾ, ನಿಮ್ಮ ಈ ಸಮಸ್ಯೆಗೆ ಈಡೆನ್ಸ್ ನ್ಯೂಸ್ ಒಂದು ಲಾಜಿಕಲ್ ಎಂಡ್ ಅನ್ನ ಕೊಡಿಸುತ್ತೆ ಅಂತ ಹೇಳ್ತಾ